वेङ्कटेशाय अस्मत्सर्वगुरुभ्यो नमः। श्रीमते रामानुजाय नमः। नीलातुङ्गस्तनगिरितटी सुप्तमुद्बोध्य कृष्णम् पारार्थ्यं स्वं श्रुतिशतशिरः सिद्धमध्यापयन्ति स्वोच्छिष्टायां स्रजिनिगणितं या बलात्कृत्य भुङ्क्ते गोदा तस्यै नमैदमिदम् भूय एवास्तु भूयः। ಎಲ್ರಿಗೂ ನಮಸ್ಕಾರ. ಭಗವದ್ಧ್ಯಾನ ಚಿಂತನೆ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಕೇಳೋದು ಆಂಡಾಳ್ ಅವತಾರ ವಿಶೇಷದ ಬಗ್ಗೆ. ಇಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ವನಿತಾ ವರಾಹ ಅವರಿಂದ. ಮಾಮಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ, ವಂದನೆಗಳು. ಶ್ರೀಮತಿ ವನಿತಾ ವರಾಹ ಅವರು ಮಾಸ್ಟರ್ಸ್ ಇನ್ ಸೈಕಾಲಜಿ ಅದನ್ನ ವ್ಯಾಸಂಗ ಮಾಡಿ ಕೌನ್ಸಿಲರ್ ಆಗಿದ್ದಾರೆ. ಎಚ್ ಆರ್ ಶ್ರೀಧರಾಚಾರ್ಯ ಅವರಿಂದ 4,000 ದಿವ್ಯ ಪ್ರಬಂಧಗಳ ಪಾಠ ಆಗಿದೆ. ಹಾಗೂ ಟಿಟಿಡಿಯವರೇ ನಡೆಸ್ತಿರುವಂತಹ ಧನುರ್ಮಾಸದ ಆಳ್ವಾರ್ ದಿವ್ಯ ಪ್ರಬಂಧ ಪ್ರಾಜೆಕ್ಟ್ ಕಾರ್ಯಕ್ರಮದ ಅಡಿಯಲ್ಲಿ ಹಲವಾರು ಸಾರಿ ತಿರುಪ್ಪಾವೈ ಉಪನ್ಯಾಸಗಳನ್ನ ನೀಡಿದ್ದಾರೆ. ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜೀಯರ್ ಸ್ವಾಮಿಗಳ ಶಿಷ್ಯರೂ ಹೌದು. ವಿದುಷಿ ವನಿತಾ ಅವರು ವೇದಾಂತಕ್ಕೆ ಭಗವದ್ ರಾಮಾನುಜರ ಕೊಡುಗೆ ಅನ್ನುವಂತಹ ಪ್ರಾತ್ಯಕ್ಷಿಕೆಯನ್ನ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಪ್ರಸ್ತುತಪಡಿಸಿದ್ದಾರೆ. 12 ಆಳ್ವಾರಲ್ಲಿ ಅಯೋನಿಜೆಯಾದಂತಹ ಆಂಡಾಳ್ ತಿರುನಕ್ಷತ್ರ ಇವತ್ತು. ಎಲ್ಲ ದೇವಸ್ಥಾನಗಳಲ್ಲಿಯೂ ಇವತ್ತಿನ ದಿವಸ ಬೇಕಾದಷ್ಟು ವೈಭವ ರೀತಿಯಲ್ಲಿ ಕೊಂಡಾಡ್ತಾ ಇದ್ರು ಸಹ ನಮ್ಮ ತಿರುಪತಿಯ ಗೋವಿಂದರಾಜ ಸ್ವಾಮಿ ದೇವಸ್ಥಾನದ ಆಂಡಾಳ್ ಸನ್ನಿಧಿಯಲ್ಲಿ ಕಳೆದ 10 ದಿವಸಗಳಿಂದ ವಿಶೇಷವಾದಂತಹ ಉತ್ಸವಗಳು ಹಾಗೂ ಆಂಡಾಳ್ನ ವಿವಿಧವಾದಂತಹ ತಿರುಕೋಲಗಳಲ್ಲಿ ಅಂದ್ರೆ ಅಲಂಕಾರಗಳಲ್ಲಿ ಅವಳನ್ನ ನಾವೆಲ್ಲ ದರ್ಶನ ಮಾಡ್ತಾನೆ ಇದ್ದೀವಿ. ಇಂತಹ ಆಂಡಾಳ್ ವೈಭವವನ್ನ ಇವತ್ತು ನಾವು ಶ್ರೀಮತಿ ವನಿತಾ ಅವರಿಂದ ತಿಳ್ಕೊಳ್ಳೋಣ. ಮಾವಿ, ಮೊದಲನೇದಾಗಿ ಆಂಡಾಳ್ ಅವತಾರ ಎಲ್ಲಿ ಹೇಗಾಯಿತು, ಅವಳ ಮಾತಾಪಿತೃಗಳು ಯಾರು? ನಿಮ್ಮ ಈ ಅತ್ಯುತ್ತಮವಾದ ಒಂದು ಪ್ರಶ್ನೆಗೆ ನಾನು ವೇದಾಂತ ದೇಶಿಕರ ಶ್ರೀಸ್ತುತಿ ಮೂಲಕನೇ ನಾನು ಉತ್ತರನ್ನ ಕೊಡೋದಿಕ್ಕೆ ಬಯಸ್ತೇನೆ. ಶ್ರೀ ವಿಷ್ಣು ಚಿತ್ತಕುಲ ನಂದನ ಕಲ್ಪವಲ್ಲೀಂ ಶ್ರೀರಂಗರಾಜ ಹರಿಚಂದನ ಯೋಗ ದೃಶಾಂ ಸಾಕ್ಷಾತ್ ಕ್ಷಮಾ ಕರುಣಯ ಕಮಲಾಭಿಮಾನ್ಯಾಂ ಗೋದಾಂ ಅನನ್ಯ ಶರಣಮಹಂ ಪ್ರಪದ್ಯ ಅಂತ ವೇದಾಂತ ದೇಶಿಕರು ಹೇಳಿದ್ದಾರೆ. ಎಲ್ಲಿ ಹುಟ್ಟಿದ್ಲು ಅಂತ ಅಂದ್ರೆ ಶ್ರೀ ವಿಷ್ಣು ಚಿತ್ತರ ಕುಲ ಎಂಬಂತಹ ನಂದನವನ ಅಂತ ಹೇಳ್ತಾರೆ. ಅವರ ಕುಲವನ್ನ ದೇಶಿಕರು ನಂದನವನಕ್ಕೆ ಒಂದು ಹೋಲಿಸಿದ್ದಾರೆ. ಆ ನಂದನವನದ ಒಂದು ಲತೆ, ಒಂದು ಮರದಿಕ್ಕೆ ಸೇರ್ಕೊಂಡಿದೆ. ಆ ಲತೆ ಯಾವ ಮರ ಅದು ಅಂತಂದ್ರೆ ಒಂದು ಹರಿಚಂದನ ಶ್ರೀಗಂಧ ವೃಕ್ಷ. ಆ ವೃಕ್ಷನೇ ರಂಗರಾಜನೆಂಬ ವೃಕ್ಷದೊಡನೆ ಸೇರಿ ರಮಣೀಯಳಾಗಿದ್ದಾಳೆ, ಸುಂದರಳಾಗಿದ್ದಾಳೆ ಗೋದೆ ಅಂತ ಹೇಳಿ ವೇದಾಂತ ದೇಶಿಕರು ಹೇಳ್ತಾ ಇದ್ದಾರೆ. ಅವಳ ಗುಣವನ್ನ ಏನ್ ಹೇಳ್ತಾ ಇದ್ದಾನೆ? ಸಾಕ್ಷಾತ್ ಕ್ಷಮ, ಸಾಕ್ಷಾತ್ತಾಗಿ ಅವಳಲ್ಲೇ ಇರುವಂತಹ ಒಂದು ಕ್ಷಮೆ ಎನ್ನುವ ಗುಣ. ಅದರ ಜೊತೆಗೆ ಲಕ್ಷ್ಮಿಯ ಕಮಲಾಭಿಮಾನ್ಯಾಂ, ಲಕ್ಷ್ಮಿಯ ಕರುಣೆ ಎಂಬ 2 ಗುಣಗಳನ್ನ ಕೂಡಿ ಬಂದು ಆವಿರ್ಭವಿಸಿದ್ದಾಳೆ ಅಂತ ವೇದಾಂತ ದೇಶಿಕರು ಹೇಳಿದ್ದಾರೆ. ಇದೇ ರೀತಿ ಮಣವಾಳ ಮಾಮುನಿಗಳು ಅವರ ಉಪದೇಶ ರತ್ನ ಮಾಲೆಯಲ್ಲಿ ಅವರ ಶ್ರೀಸ್ತುತಿ ಪ್ರಕಾರದಲ್ಲಿ ಅವರ ಗೋದೆಯ ಅವತಾರವನ್ನ ಹೇಗೆ ಹೇಳ್ತಾರೆ ಅಂದ್ರೆ, ಇಂದ್ರೋ ತಿರುವಾಡಿ ಪೂರಂ ಎಮಕ್ಕಾಹ ಅಂದ್ರೋ ಇಂಗಾಂಡಾಳ್ ಅವತರಿತ್ತಾಳ್ ಕುಂದ್ರಾದ வாழ்வான வைகுந்தவான் ಭೋಗ ತನ್ನೈ ಹಳ್ದು ಆಳ್ವಾರ್ ತಿರುಮಹಳಾರಾಯ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ತಿರು ಆಡಿಪೂರಂ, ಆಡಿಪುರಂ ತಮಿಳು ಕ್ಯಾಲೆಂಡರ್ನ ಪ್ರಕಾರದಲ್ಲಿ
ತಿರು ಆಡಿಪುರಂ. ಅದನ್ನ ಯಾವತ್ತೂ ಬರೀ ಆಡಿ ಮಾಸ ಪುಬ್ಬ ನಕ್ಷತ್ರ ಅಂತ ಹೇಳೋದಿಲ್ಲ. ಶ್ರೇಷ್ಠವಾದ ದಿನವಾದ್ದರಿಂದ ಅದನ್ನ ತಿರು ಆಡಿಪೂರಂ, ಶ್ರೇಷ್ಠವಾದ ಆಡಿ ಮಾಸದ ಪುಬ್ಬ ನಕ್ಷತ್ರದಲ್ಲಿ ಗೋದೆ ಜನಿಸಿದ್ದಾಳೆ. ಏನಕ್ಕೆ ಜನಿಸಿದ್ದಾಳೆ ಅಂದ್ರೆ ಯಮಕಾಹ ಒಂದೋಳು ನಮಗೋಸ್ಕರ ಬಂದಿದ್ದಾಳೆ. ಇಲ್ಲಿ ಗೋದೆಗೆ ಅವಳಿಗಾಗಿ ಬೇಕಾದ್ದೇನು ಇರ್ಲಿಲ್ಲ, ನಮಗೋಸ್ಕರ ಬಂದು ಇಲ್ಲಿ ಬಂದಿದ್ದಾಳೆ, ಅವತರಿಸಿದ್ದಾಳೆ. ಹೇಗೆ ಬಂದು ಕುಂದ್ರಾನ ವಾಳ್ವಾನ ವೈಹುಂದವಾನ್ ಭೋಗ ತನ್ನೈ. ಎಷ್ಟೊಂದು ಭೋಗಗಳಿದೆ ವೈಕುಂಠದಲ್ಲಿ ಅಂತ ಹೇಳಿ ನಾವು ಎಲ್ಲ ರೀತಿಯಲ್ಲಿ ನಾವು ತಿಳ್ಕೊಂಡಿದೀವಿ. ಆ ರೀತಿಯಾದ ಎಲ್ಲಾ ಭೋಗಗಳನ್ನೆಲ್ಲ ಬಿಟ್ಟು ನಮಗೋಸ್ಕರ ಭೂಮಿ ಮೇಲೆ ಬಂದಿದ್ದಾಳೆ. ಯಾವ ರೀತಿ ಬಂದು ಅಂದ್ರೆ ಆಳ್ವಾರ್ ತಿರುಮಗಳಾರಾಯ್, ಪೆರಿಯಾಳ್ವಾರರ ಮುದ್ದಿನ ಮಗಳಾಗಿ ಬಂದು ಇಲ್ಲಿ ಅವತರಿಸಿದ್ದಾಳೆ. ಅಂದರೆ ಕರ್ಕಟೆ ಪೂರ್ವ ಫಲ್ಗುಣ್ಯಾಂ ತುಳಸಿ ಕಾನನೋದ್ಭಯಂ. ಯಾಕೆ ತುಳಸಿ ಕಾನದಲ್ಲಿ ಹುಟ್ಟಿಲ್ಲ ಅಂದ್ರೆ ಅವಳು ಆವಿರ್ಭವಿಸಿರೋದು. ಹಾಗಾಗಿ ಪೆರಿಯಾಳ್ವಾರ ಒಂದು ಸ್ವಲ್ಪ ಚಿಕ್ಕ ಕಥೆಯನ್ನ ಇದರಲ್ಲಿ ಹೇಳ್ಬೇಕಾಗತ್ತೆ. ಅವರು ವಿಷ್ಣು ಚಿತ್ತ ಅಂತ ಅವರ ಮೊದಲನೇ ಹೆಸರು. ಎರಡು ರೀತಿಯಾಗಿ, ಯಾಕಂದ್ರೆ ಅವರ ಚಿತ್ತದಲ್ಲಿ ಸದಾ ವಿಷ್ಣುವನೇ ಇರ್ತಾ ಇದ್ದ, ಅವನ ಸ್ಮರಣೆನೇ ನಡೀತಾ ಇತ್ತು, ಅವನ ಕೈಂಕರ್ಯವನ್ನೇ ಮಾಡ್ತಾ ಇದ್ರು. ಅದೇ ರೀತಿ ವಿಷ್ಣುವಿನ ಚಿತ್ತದಲ್ಲೂ ಇವರೇ ಇದ್ರು ಅಂತ ಹೇಳಿ ಅವರ ಪರತತ್ವ ನಿರ್ಣಯದ ಸಮಯದಲ್ಲಿ ಅವರಿಗೋಸ್ಕರ ಲಕ್ಷ್ಮೀ ಸಮೇತ ಬಂದು ದರ್ಶನ ಕೊಟ್ಟಂತಹ ನಿದರ್ಶನ ಇದೆ. ಹಾಗಾಗಿ ವಿಷ್ಣುವಿನ ಚಿತ್ತದಲ್ಲೂ ಅವರೇ ಇದ್ದಂತಾಗಿ ಎರಡೂ ಕಡೆಯಿಂದಲೂ ವಿಷ್ಣು ಚಿತ್ತ ಅನ್ನೋರ ಹೆಸರು ಪೆರಿಯಾಳ್ವಾರ್ ಅಂತ ಹೇಳಿ ಅಲ್ಲಿ ಶಿವಲಿಪುತ್ತೂರ್ ಅವ್ರನ್ನ ತುಂಬಾ ಆಧಾರದಿಂದ ಕರೀತಾ ಇದ್ರು. ಅವರು ಭಗವಂತನ ಕೈಂಕರ್ಯಕ್ಕೋಸ್ಕರ ಒಂದು ತುಳಸಿ ವನವನ್ನ ಮಾಡಿ ತನ್ನ ಕೈಯಿಂದಲೇ ಮಾಡಿ ಹೂಗಳನ್ನೆಲ್ಲ ಮಾಡಿ ಮಾಲೆಯನ್ನ ಮಾಡಿ ಅವನಿಗೆ ಅರ್ಪಿಸ್ತಾ ಇದ್ರು. ಆ ರೀತಿಯ ತುಳಸಿಯ ವನದ ಗಿಡದ ಕೆಳಗಡೆ ಗೋಧಿ ಆವಿರ್ಭವಿಸಿದ್ಲು. ಅಲ್ಲಿಗೆ ಬಂದು ಪೆರಿಯಾಳ್ವಾರರ ಮಗಳಾಗಿ ಅಲ್ಲಿಂದ ಅವಳು ಬೆಳೆದ್ಲು. ಎಲ್ಲಿ ಅವರಿದ್ದು ಅಂತ ಅಂದ್ರೆ ಪಾಂಡ್ಯ ದೇಶದ, ಈಗ ಮಧುರೆ ಬಳಿ ಇರುವ ಶ್ರೀವಿಲ್ಲಿಪುತ್ತೂರಿನಲ್ಲಿ ಪೆರಿಯಾಳ್ವಾರಿದ್ರು. ಅವರ ಮಗಳಾಗಿ ಅಲ್ಲಿ ಆವಿರ್ಭಾವನ ಮಾಡಿದರು ಅಯೋನಿಜೆ ಗೋದೆ. ತುಂಬಾ ಪ್ರೀತಿಯ ಮಗಳಾಗಿ. ಹೇಗೆ ಅಂತ ಅಂದ್ರೆ ಆ ಮಗುವನ್ನ ನೋಡಿದ ತಕ್ಷಣ ಕೈಗೆ ಎತ್ತುಕೊಂಡು ಮುದ್ದಾದ ಮಗು, ಅದಕ್ಕೆ ಗೋದೆಯನ್ನ ಹೆಸರಿಡ್ತಾರೆ. ಗೋದೆಯನ್ನ ಹೆಸರಿಗೆ 4 ಅರ್ಥಗಳಿದೆ. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಒಂದು ಪದಕ್ಕೆ 1000 ಅರ್ಥಗಳು. ಒಂದು, ಮಗು ತುಂಬಾ ಮುದ್ದಾಗಿತ್ತು, ತುಂಬಾ ಕೂದಲಿನಿಂದ ಶೃಂಗಾರವಾಗಿತ್ತು ಅಂತ ಹೇಳಿ ಸುಂದರವಾದ ಕೇಶವುಳ್ಳವಳು ಅನ್ನೋ ಕೂಡ ಗೋದ ಅನ್ನೋ ಹೆಸರಿದೆ. ನಂತರದ ದಿನಗಳಲ್ಲಿ ಹೇಗೆ ಗೋದೆ ನಮ್ಮನ್ನ ನೋಡಿದ್ಲು, ಅವಳ ಗುಣಲಕ್ಷಣಗಳೇನು ಅನ್ನೋದರಲ್ಲಿ ತಗೊಳ್ಳೋದಾದ್ರೆ ಗೋದ ಅಂದ್ರೆ ಗಾಂ ದದಾತಿ ಇತಿ ಗೋದ, ಗಾಂ ದದೇತಿ ಇತಿ ಗೋದ. ಅಂದ್ರೆ ಸ್ವಯಂ ಗೋದಳೇ ಅವಳ ಒಳ್ಳೆಯ ಮಾತುಗಳನ್ನ ನಮಗೆ, ಅಮೃತವಾದ ವಾಕ್ಯಗಳನ್ನ ನಮಗೆ ಕೊಡ್ತಾಳೆ. ಅದಕ್ಕೆ ಉದಾಹರಣೆ ಅವಳು ರಚಿಸಿರುವಂತಹ ಶ್ರೀ ಸೂಕ್ತಿಗಳು. ಒಳ್ಳೆಯ ಮಾತುಗಳನ್ನ ನಮಗೆ ಕೊಡ್ತಾಳೆ. ಹಾಗೆ ಇನ್ನೊಂದು ಹೇಗೆ ಅಂತ ಅಂದ್ರೆ ಅವಳ ಸ್ಮರಣೆ ಮಾಡಿದ್ರೇನೆ ಸಾಕು, ನಮಗೆ ಒಳ್ಳೆಯ ವಾಕ್ಚಾತುರ್ಯವನ್ನ ಕೊಡ್ತಾಳೆ. ಒಳ್ಳೆಯ ಅವಳಲ್ಲಿರುವ ವಾಕ್ಚಾತುರ್ಯವನ್ನ, ಒಳ್ಳೆಯ ವಾಕುಗಳನ್ನ, ಉತ್ತಮವಾದ ವಾಕುಗಳನ್ನ ನಮಗೆ ಕೊಟ್ಟು ಗಾಂ ದದಾತಿ ಗೋದ, ಗಾಂ ದದೇತಿ ಗೋದ ಅನ್ನೋ ಹೆಸರನ್ನ ಇಲ್ಲಿ ಗೋದೆ ಉಳಿಸ್ಕೊಂಡಿದ್ದಾಳೆ. ಅವಳ ಅವತಾರದ ವಿಶೇಷದ ಹಿಂದಿನ ಕಥೆ ಏನು ಅಂತ ಸ್ವಲ್ಪ ತಿಳಿಸ್ಕೊಡಿ. ಅಂದ್ರೆ ಇವಾಗ ಅವಳು ಅಯೋನಿಜೆಯಾಗಿ ತುಳಸಿ ವನದಲ್ಲಿ ಸಿಕ್ಕಿದ್ಲು ಅಲ್ವಾ? ಇದನ್ನ ನಾವು ಕೇಳಿದಾಗ ಸೀತೆನೂ ಇದೇ ರೀತಿ ಜನಕ ಮಹಾರಾಜನಿಗೆ ಸಿಕ್ಕಿದ್ಲು. ಹಾಗಾಗಿ ಇದೆರಡಕ್ಕೂ ತುಲನೆ ಮಾಡಿ ನೋಡಿದ್ರೆ ಗೋದೆಗೂ ಸಹ ಈ ಅವತಾರಕ್ಕೆ ಏನೋ ಒಂದು ಕಾರಣ ಇರ್ಬೇಕಲ್ವಾ? ಅದೇನು? ಖಂಡಿತ ಒಂದು ಅತ್ಯುತ್ತಮವಾದ ಪ್ರಮುಖವಾದ ಪ್ರಶ್ನೆನೇ ಇದು. ಯಾಕೆಂದ್ರೆ ಇವತ್ತಿನ ದಿನ ನಾವು ಆಡಿಪುರಂ ಶ್ರೇಷ್ಠವಾದ ದಿನ ಅಂತ ಹೇಳಿ ನಾವು ಗೋದೆಯ ಸ್ಮರಣೆಯನ್ನ ಮಾಡ್ತೀವಿ ಅಂತ ಅಂದ್ರೆ ಅದಕ್ಕೆ ಸ್ವಲ್ಪ ಹಿಂದಿನ ವರಹಾವತಾರವನ್ನ ನಾವು ಸ್ಮರಣೆ ಮಾಡ್ಬೇಕಾಗತ್ತೆ. ಹೇಗೆ ಗೋದೆಯ ವಿಶಿಷ್ಟವಾದ ದಿನ ಇದು ವರಹಾವತಾರ ಯಾಕೆ ಅಂತ ಅಂದ್ರೆ ವರಹಾವತಾರದಿಂದನೇ ಈ ಗೋದೆಯ ಅವತಾರ ಬಂದಿರೋದ್ರಿಂದ ನಮಗೆ ಶ್ರೀಮನ್ ನಾರಾಯಣನ ಅವತಾರವಾದ ವರಹಾವತಾರ ತುಂಬಾ ಪ್ರಮುಖವಾದದ್ದು. ಹೇಗೆ ಅಂದ್ರೆ ಭೂಮಾದೇವಿಯನ್ನ ಹಿರಣ್ಯಾಕ್ಷ ಸಮುದ್ರದಲ್ಲಿ ಹೋಗಿ ಅಡಗಿಸಿ ಇಟ್ಕೊಂಡ್ಬಿಟ್ಟಿರ್ತಾನೆ. ಭೂದೇವಿ ಅಲ್ಲಿ ಗೋಳಿಡ್ತಾ ಇದ್ದಾಳೆ. ಯಾಕೆಂದ್ರೆ ರಾಕ್ಷಸನ ಬಂಧನದಲ್ಲಿ ಇರ್ತಾಳೆ. ಇದು ತಿಳಿದ ತಕ್ಷಣ ಭಗವಂತ ಸಮುದ್ರದ ಆಳಕ್ಕೆ ಹೋಗಿ ಭೂಮಾದೇವಿಯನ್ನ ಕರೆದುಕೊಂಡು ಬರಬೇಕು. ಅಲ್ಲಿ ಸಮುದ್ರದ ಆಳದಲ್ಲಿ ಈ ಕೊಳೆಚೆಗಳು ಇವುಗಳೆಲ್ಲ ಜಾಸ್ತಿ ಇರೋದ್ರಿಂದ ಆ ಸನ್ನಿವೇಶಕ್ಕೆ ತಕ್ಕಂತೆ ಹೋಗಬೇಕು ಅನ್ನೋಕ್ಕೋಸ್ಕರ ವರಾಹಾವತಾರವನ್ನ ಭಗವಂತ ಪಡೆದುಕೊಂಡು ಹೋಗಿ ಅಲ್ಲಿ ಭೂಮಾದೇವಿಯನ್ನ ರಕ್ಷಿಸಿ ಹಿರಣ್ಯಾಕ್ಷನನ್ನ ಸಂಹರಿಸಿ ಭೂಮಾದೇವಿಯನ್ನ ಕರ್ಕೊಂಡು ಬರ್ತಾ ಇದ್ದಾನೆ. ಗೊತ್ತು ಪಾಪ ರಾಕ್ಷಸನ ಬಂಧನದಲ್ಲಿ ಇದ್ದಿದ್ರಿಂದ ಅವಳಿಗೆ ಹೇಗೆ ಅವಳ
ತೊಂದರೆ ಆಗಿದೆ, ಅವಳ ಮನಸ್ಸಿಗೆ ಹೇಗೆ ತಾಪವಾಗಿದೆ ಅಂತ. ಹಾಗಾಗಿ ಅವಳನ್ನ ಸಂತೈಸಕ್ಕೋಸ್ಕರನೇ ಅವಳ ಕೋರೆ ದಾಡುಗಳ ಮೇಲೆ ಕೂರಿಸಿಕೊಂಡು, ಎಷ್ಟು ಅಂದ್ರೆ ಕಣ್ಣಿಗೆ ಹತ್ತಿರದಲ್ಲಿ ಕೂರಿಸಿಕೊಂಡಿದ್ದಾನೆ ಭಗವಂತ. ಆ ತಾಪಗಳೆಲ್ಲ ಹೊಟ್ಟೋಗ್ಬಿಡ್ಬೇಕು. ಅವನ ದೃಷ್ಟಿ ಬಿದ್ರೇನೆ ಅವಳಲ್ಲಿರೋ ಭೂದೇವಿನಲ್ಲಿರುವಂತಹ ತಾಪಗಳೆಲ್ಲ ಹೊಟ್ಟೋಗ್ಬೇಕು. ಆ ರೀತಿಯಾಗಿ ಪ್ರೀತಿಯಿಂದ ಅವಳನ್ನೇ ನೋಡ್ತಾ, ಅವಳ ಸೌಂದರ್ಯವನ್ನೇ ನೋಡ್ತಾ ಕರ್ಕೊಂಡ್ಬರ್ತಾ ಇದ್ದಾಳೆ. ಆ ವರಾಹ ಪುರಾಣದಲ್ಲಿ ಹೇಳ್ತಾರೆ, ಆಗ ಬರಬೇಕಾದ್ರೇನೆ ಲಕ್ಷ್ಮಿಯ ಸೌಂದರ್ಯವನ್ನ ವರ್ಣಿಸಿಕೊಂಡು ಬರ್ತಿರ್ತಾನೆ ವರಾಹ ಮೂರ್ತಿ ಅಂತ ಹೇಳಿ. ಇಷ್ಟೆಲ್ಲ ಕರ್ಕೊಂಡು ಬರ್ತಾ ಇದ್ರು ಭೂದೇವಿಗೆ ಸಮಾಧಾನ ಆಗಿಲ್ಲ. ಇನ್ನು ಎಲ್ಲೋ ಅವಳ ವೇದನೆ ಕೇಳ್ತಾ ಇದೆ ಭಗವಂತನಿಗೆ. ಅವಳು ಗೋಳಿಡ್ತಾ ಇದ್ದಾಳೆ. ತಕ್ಷಣ ಭಗವಂತ ಕೇಳ್ತಾನೆ, ನಾನ್ ನಿನ್ನನ್ ಕರ್ಕೊಂಬಂದಾಯ್ತಲ್ಲ, ಹಿರಣ್ಯಾಕ್ಷನನ್ನ ಸಂಹಾರನೇ ಮಾಡಾಯ್ತಲ್ಲ, ಇಷ್ಟಿದ್ದಾಗ್ಲೂ ನೀನ್ ಯಾಕೆ ಇನ್ನೂ ಗೋಳಿಡ್ತಾ ಇದೀಯಾ? ನಿನ್ನಲ್ಲಿ ಇನ್ನೂ ವೇದನೆ ಏನಕ್ಕೆ ಇದೆ ಅಂತ ಕೇಳಿದಾಗ ತಾಯಿ ಕೇಳ್ತಾಳೆ, ಭಗವಂತ, ಅಹಂ ಶಿಷ್ಯಾಚ ದಾಸೀಚ ಭಾರ್ಯಾಚ ತ್ವಯಿ ಮಾಧವ ಮತ್ಕೃತೆ ಸರ್ವಭೂತಾನಾಂ ಲಘೂಪಾಯಂ ಪದಪ್ರಭು ಅಂತ. ಯಾವ ರೀತಿಯಾದ ಒಂದು ಪ್ರಶ್ನೆ ಇದು! ತನ್ನ ಸಂಕಟ ಪರಿಹಾರ ಆಗೋಗಿದೆ ಅಂತ ಹೇಳಿ ಭಗವಂತನನ್ನ ಆಲಿಂಗನ ಮಾಡಿಕೊಂಡು ಬರುವಂತಹ ಈ ಸ್ಥಿತಿನಲ್ಲಿ ಭೂದೇವಿ ಈ ಪ್ರಶ್ನೆಯನ್ನ ಕೇಳ್ತಾಳೆ. ಅಂದರೆ ಇದರ ಅರ್ಥ, ಮಾಧವ, ನಾನ್ ನಿನ್ನ ಶಿಷ್ಯೆ, ನಿನ್ನ ದಾಸಿ, ಜೊತೆಗೆ ನಿನ್ನ ಭಾರ್ಯೆ. ಹಾಗಾಗಿ ನಾ ಸಂಕಟದಲ್ಲಿದ್ದೆ, ನಾನು ನಿನ್ನ ಕೂಗದೆ ತಕ್ಷಣ ಬಂದ್ಬಿಟ್ಟೆ. ಆದ್ರೆ ನನ್ನಲ್ಲಿರೋ ಎಷ್ಟೋ ಚರಾಚರ ಜೀವಗಳು ಇದೇ ರೀತಿ ಅವಸ್ಥೆ ಬರ್ತಾ ಇದೆ, ಅವರು ಕೂಗಿದಾಗ ನೀನು ಬರ್ತೀಯಾ ಅಂತ ಕೇಳಿದಾಗ ಭಗವಂತ ಒಂದು ವಾಗ್ದಾನವನ್ನ ಭೂಮಾದೇವಿಗೆ ಕೊಡ್ತಾನೆ. ವಾಗ್ದಾನ ಅಂತ ಕೇಳ್ತಿದ್ದೀರಿ ಅಂದ್ರೆ ಸಾಮಾನ್ಯವಾದ ಒಂದು ಮಾತನ್ನ ಭಗವಂತ ಹೇಳೋದಿಲ್ಲ. ತನ್ನ ಪತ್ನಿಯನ್ನ ಹೇಗೆ ಸಂತೈಸ್ತಾ ಇದ್ದಾನೋ ಅವಳ ಮನಸ್ಸಲ್ಲಿರುವ ದುಗುಡಗಳನ್ನ ಕೂಡ ಹೋಗಿಸೋದಿಕ್ಕೆ ಒಂದು ವಾಗ್ದಾನವನ್ನ ಕೊಡ್ತಾನೆ. ಅದನ್ನೇ ವರಾಹಚರಮ ಶ್ಲೋಕ ಅಂತ ಹೇಳ್ತಾರೆ. ಇದು ನಮಗೆ ಮುಖ್ಯವಾದ ಶ್ಲೋಕ. ಯಾಕೆ ಅಂತಂದ್ರೆ ಅದರ ಅರ್ಥವನ್ನ ಅನುಸಂಧಾನ ಮಾಡಿದ್ರೇನೆ ಗೊತ್ತಾಗತ್ತೆ. ನಮ್ಮ ಈ ಕಲಿಗಾಲಕ್ಕೆ ಸುಲಭವಾದ ಒಂದು ಪ್ರಾಪ್ಯವನ್ನ ಭಗವಂತ ಇಲ್ಲಿ ಕೊಟ್ಟಿದ್ದಾನೆ. ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಶರೀರೇ ಸತಿಯೋ ನರಃ ಧಾತು ಸಾಮ್ಯೇ ಸ್ಥಿತೇ ಸ್ಮರ್ತ ವಿಶ್ವರೂಪಂ ಚ ಮಾಂ ಅಜಂ ತತಸ್ಥಂ ಮ್ರಿಯಮಾಣಾಂತು ಕಾಷ್ಟಾಪಾಷಾಣ ಸನ್ನಿವಂ ಅಹಂ ಸ್ಮರಾಮಿ ಮಕ್ತಂ ನಯಾಮಿ ಪರಮಾಂ ಗತಿ ಅಂತ ಭಗವಂತ ಹೇಳ್ತಾನೆ. ನಮಗೆ ಎಷ್ಟು ಸುಲಭವಾದ ಮಾರ್ಗವನ್ನ ಭೂದೇವಿ ಭಗವಂತನ ಮೂಲಕ ಕರುಣಿಸಿಕೊಟ್ಟಿದ್ದಾಳೆ ಅಂತ ಅಂದ್ರೆ, ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಶರೀರೆ, ಶರೀರ ಮನಸ್ಸು ಎರಡು ಸುಸ್ಥಿತಿಯಲ್ಲಿ ಇದ್ದಾಗ, ಹಾಗೆ ಧಾತು ಸಾಮ್ಯ, ನಮ್ಮ ದೇಹದಲ್ಲಿ 7 ಧಾತುಗಳು ಇರುತ್ತೆ. ಸಪ್ತಧಾತು ಅಂದ್ರೆ ರಸ, ರಕ್ತ, ಮಾಂಸ, ಮೇಧಸ್, ಅಸ್ಥಿ, ಮಜ್ಜೆ ಹಾಗೂ ಶುಕ್ರ ಅಂತ ಈ 7 ಧಾತುಗಳು. ಇಲ್ಲಿ ಸಾಮಾನ್ಯವಾಗಿ ಮನುಷ್ಯ ಚೆನ್ನಾಗಿದ್ರೆ ಸಾಕು, ನನ್ನ ಸ್ಮರಣೆ ಮಾಡ್ಲಿ ಅಂತ ಭಗವಂತ ಹೇಳಿಲ್ಲ. ಒಂದೊಂದು ದೇಹದ ಭಾಗವನ್ನೆಲ್ಲ ತಗೊಂಡಿದ್ದಾನೆ. ಅಂದ್ರೆ ಎಲ್ಲ ಸೌಖ್ಯವಾಗಿರ್ಬೇಕು. ರಕ್ತಗಳು ಸೌಖ್ಯವಾಗಿರುತ್ತೆ, ಮೂಳೆ ಎಲ್ಲ ಪ್ರತಿಯೊಂದು ಧಾತುಗಳು ಸೌಖ್ಯವಾಗಿದ್ದ ಸಮಯದಲ್ಲಿ ಯಾವ ಮನುಷ್ಯನು ನನ್ನನ್ನ ಅಂದ್ರೆ ಸ್ಥಿತಿ ಸ್ಮರ್ತ ವಿಶ್ವರೂಪಂ ಚ ಮಾಂ ಅಜಂ, ಹುಟ್ಟು ಇಲ್ಲದಂತಹ ನನ್ನ, ವಿಶ್ವವ್ಯಾಪಿಯಾದ ನನ್ನನ್ನ ಇಂತಹ ಸಮಯದಲ್ಲಿ, ಈಗ ನಾವ್ ಹೇಳ್ಬೋದು, ಅಯ್ಯೋ ಇಲ್ಲೋ ಕಾಲ್ ನೋತಾಯ್ತು, ಕೈ ನೋತಾಯ್ತು, ಅದೆಲ್ಲ ಬಿಟ್ಟೇ ಕೊಟ್ಟಿದ್ದಾನೆ ಭಗವಂತ. ಎಷ್ಟು ಅನುಕೂಲವಾದ ಸ್ಥಿತಿಯನ್ನ ಭಗವಂತ ಹೇಳಿದ್ದಾನೆ ಈ ಚರ್ಮ ಶ್ಲೋಕದಲ್ಲಿ ಅಂತಂದ್ರೆ, ಅದಕ್ಕೆ ಇದನ್ನ ತುಂಬಾ ಮುಖ್ಯವಾದದ್ದು ಅಂತ ಹೇಳಿದ್ದು. ಸಮಸ್ತ ರೀತಿಯಲ್ಲೂ ಸೌಖ್ಯವಾಗಿದ್ದಂತಹ ಸಮಯದಲ್ಲಿ ಸತಿಯೋ ನರಹ, ಯಾವ ಮನುಷ್ಯನು ನಾನು ವಿಶ್ವರೂಪಿಯಾದ ನನ್ನ ಸ್ಮರಣೆಯನ್ನ ಮಾಡಿರ್ತಾನೋ ಅವನ ತತಸ್ಥಂ ಮ್ರಿಯಮಾಣ ಅಂತು, ಅಂತಹ ಮನುಷ್ಯನ ಮ್ರಿಯಮಾಣಂ ಅಂತ ಅಂದ್ರೆ ಪ್ರಾಣ ಹೋಗುವಂತಹ ಸ್ಥಿತಿ, ಮರಣಶಯ್ಯೆ, ಮರಣದ ಸ್ಥಿತಿಯಲ್ಲಿ ಅವನಿದ್ದಾಗ ಕಾಷ್ಟ ಪಾಷಾಣ ಸನ್ನಿಭಂ, ಅವನು ಹೇಗಾದ್ರೂ ಇತ್ಕೊಳ್ಳಿ, ಮರದ ಕಟ್ಟಿಗೆಯ ಅಂತಾರಾಗ್ಲಿ, ಇಲ್ಲ ಕಲ್ಲಿನಂತ, ಪಾಷಾಣ ಅಂದ್ರೆ ಶಿಲೆ, ಕಲ್ಲು, ಅದರಾಗ್ಲಿ, ಯಾಕೆ ಸ್ಮರಣೆಯೇ ಇಲ್ಲದೆ ಇರೋ ರೀತಿ ಅವನಿದ್ರೂ ಕೂಡ ಅಹಂ ಸ್ಮರಾಮಿ ಮದ್ಭಕ್ತಂ, ನಾನವನ್ನ ನನ್ನ ಭಕ್ತನನ್ನ ಸ್ಮರಿಸಿಕೊಂಡು ನಯಾಮಿ ಪರಮಾಂ ಗತಿಂ, ಅವನನ್ನ ಪರಮಗತಿಗೆ ಕೊಂಡೊಯ್ಯುತ್ತೇನೆ. ಅಂದ್ರೆ ನಮ್ಮ ಈ ಸ್ಥಿತಿಯನ್ನ ಯಾವುದೇ ರೀತಿಯಲ್ಲೂ ಇಲ್ದಿರೋದನ್ನ ನೋಡಿ ಸುಸ್ಥಿತಿಯಲ್ಲಿ ಇದ್ದಾಗ ಸ್ಮರಣೆ ಮಾಡಿದ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಭೂದೇವಿಗೆ ವಾಗ್ದಾನವನ್ನ ಕೊಡ್ತಾರೆ. ಆದ್ರೆ ಯಾವ ರೀತಿಯಾದ ಒಂದು ಮಹಾನ್ ಇದನ್ನ ಪ್ರಶ್ನೆಯನ್ನ ಕೇಳಿ ನಮಗೆ ಉತ್ತಮವಾದ ಸುಸ್ಥಿತಿಯನ್ನ ತಾಯಿ ಭೂದೇವಿ ನಮಗೆ ಕೊಡಿಸಿದ್ದಾಳೆ.
ಇದೇ ರೀತಿಯಾದ ಇನ್ನೆರಡು ಚರ್ಮ ಶ್ಲೋಕಗಳು ಇದೆ. ಅದು ನಮಗೆ ಈ ಭೂದೇವಿನೇ ಮುಂದೆ ಇವತ್ತು ಹೌದು ಆ ಆಂಡಾಳ ಅಂತ ನಾವು ರೀತಿಯಾಗಿ ಕೊಂಡಾಡ್ತೇವೆ. ಸ್ಮರಣೆ ಮಾಡಿ ಈಗ ತಾನೇ ಹೇಳ್ದೆ, ವರಹ ಸ್ವಾಮಿಯ ಹಾಗೂ ಭೂದೇವಿಯ ಒಂದು ಸಂಭಾಷಣೆಯನ್ನ ಹೇಳ್ದೆ. ಆಗ ವರಹ ಸ್ವಾಮಿ ಕೇಳ್ತಾರೆ, ಈ ರೀತಿ ಸಂಭಾಷಣೆ ನೀನ್ ನನ್ನಲ್ಲೇನೋ ಮಾಡ್ಕೊಂಬಿಟ್ಟೆ, ನೀನು ಕೇಳ್ಬಿಟ್ಟೆ, ಆದ್ರೆ ಇದನ್ನ ನಿನ್ನ ಮಕ್ಕಳಿಗೆ ಯಾರು ತಿಳಿಸ್ತಾರೆ ಅಂತ ಕೇಳ್ತಾರೆ. ಸರಿ, ಅದಕ್ಕೆ ನಾನೇ ಸಿದ್ಧಳಾಗಿದ್ದೇನೆ, ನಾನೇ ಹೋಗಿ ಕೇಳ್ತೀನಿ. ನೀನೇನೋ ಸ್ಮರಣೆ ಮಾಡಿದ್ರೆ ಸಾಕು ಉತ್ತಮ ಸ್ಥಿತಿಯಲ್ಲಿ ಇದ್ದಾಗ ಅಂತ ಹೇಳ್ಬಿಟ್ಟಿಯಲ್ಲ ಭಗವಂತ, ಅದರಲ್ಲೂ ಸುಲಭವಾಗಿ ಏನಾದ್ರು ಹೇಳ್ಬಹುದಾ? ಯಾಕಂದ್ರೆ ಸ್ಮರಣೆಯಲ್ಲೂ ನೀನು ಯಾವ್ದಾವ್ದಾದ ನಿಯಮಗಳನ್ನೆಲ್ಲ ಹಾಕಬಾರ್ದಲ್ಲ. ಅದಕ್ಕೆ ಯಾವ್ದಾದ್ರು ಒಂದು ಮೂರೇ ಮೂರು ಸುಲಭೋಪಾಯ. ಯಾಕೆ ಮೂರು ಅಂತ ಹೇಳ್ತಾರೆ ಅಂದ್ರೆ 1, 2, 3 ಮುಕ್ತಾಯ. ಆ 3 ಸುಲಭೋಪಾಯಗಳನ್ನ ನೀನು ನನಗೆ ಹೇಳು, ನನ್ನ ಮಕ್ಕಳಿಗೆ ನಾನೇ ಹೋಗಿ ತೋರಿಸಿಕೊಟ್ಟು ಬರ್ತೀನಿ ಭೂಮಿಗೆ ಹೋಗಿ ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ, ಮೊದಲನೇ ಸುಲಭೋಪಾಯ ಸೊ ಆ ಭೂದೇವಿ ಅವತಾರನೇ ಆಂಡ ಅವತಾರನೆ. ಇದನ್ನ ಹಾಗಾಗಿ ಭೂದೇವಿ ಹೇಗೆ ಭೂಮಿಯಿಂದ ಹುಟ್ಟಿದ್ಲೋ ಇವಳು ಸಹ ಸೀತೆ ಭೂಮಿಯಿಂದ ಹೇಗೆ ಅಯೋನಿಜೆಯಾಗಿ ಭೂಮಿಯಿಂದ ಬಂದ್ಲು, ಹಾಗೆ ವರಹ ಸ್ವಾಮಿಯ ಅವನ್ ಮೊದಲು ನನ್ನ ನಾಮಸ್ಮರಣೆ ಮಾಡ್ಬೇಕು, ನನ್ನ ಅರ್ಚನೆಯನ್ನ ಮಾಡ್ಬೇಕು, ನನಗೆ ಶರಣಾಗತಿ ಆಗ್ಬೇಕು ಅಂತ ಹೇಳಿ 3 ಸುಲಭೋಪಾಯಗಳನ್ನ ಭಗವಂತ ಭೂಮಾದೇವಿಗೆ ತೋರ್ಸ್ಕೊಡ್ತಾರೆ. ಅದನ್ನ ನಮಗೆ ಹೇಳ್ಕೊಡಕ್ಕೋಸ್ಕರನೇ ಭೂದೇವಿ ಗೋದೆಯಾಗಿ ಬಂದು ಇಲ್ಲಿ ಹುಟ್ಟಿದ್ದಾಳೆ. ಇವತ್ತಿನ ದಿನ ತಿರು ಆಡಿ ಪೂರಂ, ಕರ್ಕಾಟಕ ಮಾಸ ಪೂರ್ವ ಫಲ್ಗುಣಿ ಅಂತ ಹೇಳಿ ಕನ್ನಡದಲ್ಲಿ ನಾವು ಹೇಳ್ತೀವಿ. ತಮಿಳು ಭಾಷೆಯಲ್ಲಿ ಆಡಿಪುರಂ, ಆಡಿ ಮಾಸ ಪುಬ್ಬ ನಕ್ಷತ್ರ ವಿಶಿಷ್ಟವಾದ ದಿನದಲ್ಲಿ ಗೋದೆ ಬಂದು ಆವಿರ್ಭವಿಸಿದ್ಲು. ಆ ಸುಲಭೋಪಾಯಗಳು ಯಾವುದು ಮತ್ತೆ ಅವಳು ಅದನ್ನ ನಮ್ಗೆ ಹೇಗೆ ಪ್ರತಿಪಾದನೆ ಮಾಡಿಕೊಟ್ಟಿದ್ದಾಳೆ? ವರಹ ಸ್ವಾಮಿ ಅವರ ಭೂದೇವಿಯ ನಡುವೆ ನಡೆದಂತಹ ಅದರಲ್ಲಿ 3 ಸುಲಭೋಪಾಯ. ಒಂದು, ನನ್ನ ನಾಮಸ್ಮರಣೆಯನ್ನ ದಿವ್ಯ ನಾಮಗಳನ್ನ ಉಚ್ಚ ಕಂಠದಲ್ಲಿ ಹೇಳಬೇಕು. ಅಯ್ಯೋ 4 ಜನ ಇದ್ದಾರೆಪ್ಪ, ಜೋರಾಗಿ ಹೇಳಿದ್ರೆ ಸಂಕೋಚ ಆಗತ್ತೆ, ತಪ್ಪು ಹೇಳ್ಬಿಟ್ರೆ ಅದೆಲ್ಲ ಇಲ್ಲ, ಉಚ್ಚ ಕಂಠದಲ್ಲಿ ಹೇಳ್ಬೇಕು ಮೊದಲನೇ ಉಪಾಯ. ಎರಡನೇ ಉಪಾಯ, ಅವನ ಪಾದಗಳನ್ನ ದಿವ್ಯ ಪಾದಗಳನ್ನ ಅರ್ಚನೆ ಮಾಡಬೇಕು. ಪುಷ್ಪಾರ್ಚನೆ ಯಾವ ರೀತಿ, ಯಾವ ಪುಷ್ಪಗಳಲ್ಲಿ ಮಾಡ್ಬೇಕು? ಎಲ್ಲಾದ್ರೂ ಭಗವಂತ ಹೇಳಿದ್ದಾನ ಮಲ್ಲಿಗೆನ ಗುಲಾಬಿನ? ಅಲ್ಲ, ಅದೂ ಅವನ ದಿವ್ಯ ನಾಮಗಳಲ್ಲೇನೆ ಅರ್ಚನೆಯನ್ನ ಮಾಡಬೇಕು. ನಂತರ ಸಂಪೂರ್ಣ ಶರಣಾಗತಿಯನ್ನ ಮಾಡಬೇಕು ಭಗವಂತನಲ್ಲಿ. ಇದು 3ನೆಯ ಸುಲಭೋಪಾಯವನ್ನ ಭಗವಂತ ಭೂಮಾದೇವಿಗೆ ಹೇಳಿದಾಳೆ. ಇದನ್ನ ತೋರಿಸ್ಕೊಡಕ್ಕೋಸ್ಕರನೇ ಬರೀ ಭಗವಂತ ಭಗವದ್ಗೀತೆಯಲ್ಲಿ ಬಂದು ಉಪದೇಶವನ್ನ ಮಾಡ್ದ ಅರ್ಜುನನ ಮೂಲಕ. ಸಾಕ್ಷಾತ್ ಅರ್ಜುನನೇ ಆ ಕ್ಷಣದಲ್ಲಿ ದಿವ್ಯ ದೃಷ್ಟಿ ಹೋದ ಮೇಲೆ ಮರೆತ. ಅದಕ್ಕೋಸ್ಕರ ಆ ರೀತಿ ಆಗಬಾರ್ದು ಅನ್ನೋಕ್ಕೋಸ್ಕರನೇ ಭೂದೇವಿ ಬಂದು ಗೋದೆಯಾಗಿ ಜನಿಸಿ ಆಚರಣೆಯ ರೂಪದಲ್ಲಿ ನಮ್ಮೆಲ್ಲರಿಗೂ ಇದನ್ನ ತೋರಿಸ್ಕೊಟ್ಟಿದ್ದಾಳೆ. ಮನುಷ್ಯ ರೂಪದಲ್ಲಿ, ಹೌದು, ಮನುಷ್ಯ ರೂಪದಲ್ಲಿ ಗೋದೆಯಾಗಿ ಅದಕ್ಕೆ ಪೆರಿಯಾಳ್ವಾರ್ ತಿರುಮಹಳಾರಾಯ್, ಒಂದು ಮಗಳಾಗಿ ಪೆರಿಯಾಳ್ವಾರಿಗೆ ಮಗಳಾಗಿ ಆವಿರ್ಭವಿಸಿ ಹುಟ್ಟಲಿಲ್ಲ, ಯಾವುದೇ ಅಯೋನಿಜೆಯಾಗಿ ಬಂದವಳು ಬಂದು ತಾನೇ ಆಚರಿಸಿ ತೋರಿಸಿ ಎಲ್ಲರಿಗೂ ಯಾವ ರೀತಿ ಆ 3 ಉಪಾಯಗಳನ್ನ ನಾವು ಹೇಗೆ ಸುಲಭವಾಗಿ ನಾವು ಪಡೆದುಕೊಳ್ಳಬಹುದು ನಮ್ಮ ಈ ಜೀವನದಲ್ಲಿ ಅಂತ ಹೇಳಿ ಗೋದೆ ತೋರಿಸ್ಕೊಟ್ಟಿದ್ದಾಳೆ. ಇದನ್ನ ಪ್ರತಿಪಾದನೆ ಮಾಡೋದಕ್ಕೆ ಅವಳು ಏನಾದ್ರೂ ಗ್ರಂಥ ರಚನೆ ಮಾಡಲ್ಲ ಅಥವಾ ಅನುಷ್ಠಾನದಲ್ಲಿ ತಂದು ತೋರ್ಸದ್ಲ ಅಥವಾ ಎರಡೂ ಮಾಡಲ್ಲ? ಎರಡನ್ನೂ ಮಾಡಿದ್ದಾಳೆ. ಹೇಗೆ ಅವಳೇ ಬಂದು ನಮಗೆ ತೋರಿಸೋದು ಅಂತ ಹೇಳಿದ್ನಲ್ಲ, ಅದೇ ಅನುಷ್ಠಾನ. ಅದು ಅವಳು ವ್ರತವನ್ನ ಮಾಡಿ ತೋರಿಸಿರುವಂತಹ ಈ ಅನುಷ್ಠಾನ. ಅದನ್ನ ನಾವು ತಿರುಪಾವೈ ಅಂತ ಹೇಳ್ತೀವಿ. ಅದೇ ಆಂಡಾಳಿನ ಗ್ರಂಥವೂ ಕೂಡ ತಿರುಪಾವೈ ಅನ್ನೋದು ವಿಶಿಷ್ಟವಾದ ಗ್ರಂಥ. ಹಾಗೆ ಅದನ್ನೇ ಬರೀ ಬರೆದು ತೋರಿಸಿದ್ದಷ್ಟೇ ಎಲ್ಲ ಮಾಡಿ ಕೂಡ ತೋರಿಸ್ಕೊಟ್ಟಿದ್ದಾಳೆ, ಅನುಷ್ಠಾನದಲ್ಲಿ ತೋರಿಸ್ಕೊಟ್ಟಿದ್ದಾಳೆ. ತಿರುಪಾವೈ ವ್ರತವನ್ನ ತಾನೇ ಖುದ್ದಾಗಿ ಮಾಡಿ ನಮಗೆ ತೋರಿಸ್ಕೊಟ್ಟಿದ್ದಾಳೆ. ಇದು ಒಂದೇ ಗ್ರಂಥನ ಅವಳು ರಚನೆ ಮಾಡಿ ಇಲ್ಲ. ಹಾಗೆಯೇ ತಿರುಪಾವಯ್ಯ ವ್ರತವನ್ನ ಅನುಚರಣೆ ಮಾಡಾದ್ಮೇಲೆ ಬರೀ ವ್ರತಕ್ಕೋಸ್ಕರ ಅವಳಿಗೆ ನಿಲ್ಲಕ್ ಆಗ್ಲಿಲ್ಲ. ಭಗವಂತನನ್ನೇ ವರಿಸಬೇಕು ಅನ್ನುವ ಮಹದ್ ಒಂದು ಒತ್ತಡವಾದ ಅಪೇಕ್ಷೆ ಅವಳಿಗೆ ಬಂದಿದ್ದರಿಂದ ನಂತರದ ಒಂದು ನಾಚ್ಯಾರ್ ತಿರುಮಳಿ ಅಂತ ಹೇಳಿ 143 ಪಾಶುರಗಳನ್ನ ಅವಳು ಹೇಳಿದ್ದಾಳೆ. ಅದು ನಾಯಿಕಾ ಗೀತೆ. ಕನ್ನಡದಲ್ಲಿ ಹೇಳಿಬೇಕಾದ್ರೆ ಸಿರಿದೇವಿಯ ಸಿರಿನುಡಿ ಅನ್ನೋ ತರ ಕೂಡ ಅದನ್ನ ಅನುವಾದವನ್ನ ಮಾಡ್ತಾರೆ. ಅವಳ ವಿರಹ ವೇದನೆಯನ್ನ ಭಗವಂತನನ್ನ ತಾನು ಪಡಿಲೇಬೇಕು ಅನ್ನೋ ವಿರಹ ವೇದನೆಯನ್ನ ತೋರಿಸಿಕೊಟ್ಟಂತಹ ಒಂದು ಗ್ರಂಥ ನಾಚ್ಯಾರ್ ತಿರುಮಳಿ. ಈಗ ಮೊದಲನೇ ಗ್ರಂಥ ತಿರುಪಾವೈ ಬಗ್ಗೆ ನಾವು ಹೆಚ್ಚಿಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಅದರಲ್ಲಿ ಏನಿದೆ, ಎಷ್ಟು ಶ್ಲೋಕಗಳಲ್ಲಿ ಅದು ರಚನೆ ಆಗಿದೆ, ಹಾಗೂ ಅದನ್ನ ಅನುಸಂಧಾನ ಮಾಡೋದಕ್ಕೆ ಇಂಥ ಕಾಲನೇ ಬೇಕು ಅಂತ ಯಾಕೆ ಅದನ್ನ ನಿಯಮ ಮಾಡಿದ್ದಾರೆ ಅನ್ನೋದನ್ನ ತಾವು ದಯವಿಟ್ಟು ತಿಳಿಸ್ಕೊಡಿ. ತಿರುಪಾವೈ ಪಾವೈ ಅಂತಂದ್ರೆ ಒಂದು ವ್ರತ. ಶ್ರೇಷ್ಠವಾದ ವ್ರತ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ. ಅದೇ ಶ್ರೇಷ್ಠವಾದ ಗ್ರಂಥ ಕೂಡ. ಅದರಲ್ಲಿ
ಹೇಗೆ ಭಗವಂತ ಜನಗಳಿಗೆ ಏನು ತೋರಿಸ್ಕೊಡ್ಬೇಕು ಅಂತ ಅವನು ಹೇಳಿದನೋ ಅದನ್ನ ಮೊದಲನೇದಾಗಿ ತೋರಿಸಿಕೊಡೋಕೆ ಇಲ್ಲಿ ಗೋದೆ ಆವಿರ್ಭವಿಸಿದಳು. ಅದನ್ನೇ ನಮಗೆ ಮಾಡಿ ತೋರಿಸಿಕೊಟ್ಟಿದ್ದಾಳೆ. ತಿರುಪ್ಪಾವೈ ವ್ರತದ ಆಚರಣೆಯಲ್ಲಿ ತೋರಿಸ್ಕೊಟ್ಟಿದ್ದಾಳೆ. ಮೊದಲನೆಯ 3 ಉಪಾಯಗಳನ್ನ ಹೇಗೆ ಅವಳು ತೋರಿಸಿಕೊಟ್ಲು ಅಂತ ಅಂದ್ರೆ, ಎಲ್ಲಾ ಪಾಶುರದಲ್ಲೂ ಭಗವಂತನ ಒಂದು ನಾಮಸ್ಮರಣೆಯನ್ನ ತೋರಿಸ್ಕೊಟ್ಟು ಬಂದಿದ್ದಾಳೆ. ಯಾಕಂದ್ರೆ ಭಗವಂತ ಹೇಳಿದ, ನನ್ನ ನಾಮಸ್ಮರಣೆನ ಉಚ್ಚ ಕಂಠದಲ್ಲಿ ಮಾಡಬೇಕು ಅಂತ ಹೇಳಿದಾಳಲ್ವಾ. ಹಾಗಾಗಿ ತಿರುಪಾವೈನ 30 ಪಾಶುರಗಳಲ್ಲಿ ಗೋದೆ ತೋರಿಸ್ಕೊಟ್ಟಿದ್ದಾಳೆ. ಅದನ್ನ ಒಂದು ತಿಂಗಳು ಪೂರ್ತಿ, ಮಾರ್ಗಳಿ ಮಾಸದ ತಿಂಗಳು ಪೂರ್ತಿ 30 ದಿನದಲ್ಲಿ ನಾವು ಅದನ್ನ ಅನುಸಂಧಾನ ಮಾಡ್ತೀವಿ. ಒಂದೊಂದು ದಿನಕ್ಕೆ ಒಂದೊಂದು ರೀತಿಯಲ್ಲಿ ನಾವು ಮಾಡ್ತೀವಿ. ಆದ್ರೆ 30 ಶ್ರೇಷ್ಠವಾದ ಪಾಶುರಗಳು. ಇದರಲ್ಲಿ ಇಂಥದ್ದಿದ್ಯಾ ಅನ್ನೋದಿಲ್ಲ, ಎಲ್ಲನೂ ತುಂಬಾ ಶ್ರೇಷ್ಠವಾದಂತಹ ಎಲ್ಲ ಪಾಶುರಗಳು. ಅದರಲ್ಲಿ ಈ 3 ಉಪಾಯಗಳನ್ನ ನಮಗೆ ತೋರಿಸ್ಕೊಡೋದಕ್ಕೋಸ್ಕರ ಇಷ್ಟು ಸುಲಭವಾಗಿ ಅವ್ರ ನಾಮಗಳನ್ನು ಕೂಡ ನಮಗೆ ಇದರಲ್ಲಿ ಹೇಳ್ಕೊಟ್ಬಿಟ್ಟಿದ್ದಾಳೆ ಗೋದೆ. ಮೊದಲನೆಯ 10 ಪಾಶುರದಲ್ಲಿ ಬರುತ್ತೆ, ನಾರಾಯಣನೇ ನಮಕ್ಕೇ ಪರೈತರುವಾನ್ ಅಂತ ಹೇಳ್ಕೊಡ್ತಾಳೆ. ಅಂದ್ರೆ ಇದರಲ್ಲಿ ಭಗವಂತನ ಪರತತ್ವವನ್ನ ತೋರಿಸ್ಕೊಟ್ಟಿದ್ದಾಳೆ ಗೋದೆ. ನಾರಾಯಣನೇ ಕೊಡೋದು, ನಮ್ಗೆ ಬೇರೆ ಇನ್ಯಾರೂ ದಿಕ್ಕಿಲ್ಲ, ಅವನೇ ನಮಗೇ ಕೊಡೋದು. ಆ ರೀತಿಯಲ್ಲಿ ನಾರಾಯಣನೇ ನಮಕ್ಕೇ ಪರೈತರುವಾನ್ ಅಂತ ಹೇಳ್ತಾಳೆ. ಹಂಗೆ ನಂತರದ ಎಲ್ಲಾ ಪಾಶುರಗಳಲ್ಲಿ ಅವನ ಲೀಲೆಗಳನ್ನೇ ಅವನ ನಾಮವಾಗಿ ತೋರಿಸಿದ್ದಾಳೆ. ಇನ್ನು ಭಗವಂತ ಹೇಳಿದ್ನಲ್ಲ, ನನ್ನ ನಾಮವನ್ನು ಉಚ್ಚಕಂಠದಲ್ಲಿ ಹೇಳು ಅಂತ. ನಮಗೆ ಎಲ್ಲೆಲ್ಲಿ ಹುಡುಕೋದು ಬೇಡ ಅವನ ನಾಮಗಳನ್ನೆಲ್ಲ, ಪ್ರತಿಯೊಂದು ಪಾಶುರದಲ್ಲಿ ಅವನ ನಾಮಗಳನ್ನೆಲ್ಲ ತೋರಿಸ್ಕೊಟ್ಟಿದ್ದಾಳೆ. ಪಾರ್ಕಳರುಳ್ ಪಯತ್ತೆನ್ನ ಪರಮ ನಡಿಪಾಡಿ ಅಂತ ಅಂದ್ರೆ ಕ್ಷೀರಸಾಗರ ಶಯನ, ಓಂಗಿ ಉಲಹಳನ್ನ ಉತ್ತಮನ್ನ ಅಂತ ಅಂದ್ರೆ ತ್ರಿವಿಕ್ರಮ ಅವತಾರವನ್ನ ಒಂದೊಂದೇ ಪದಗಳಲ್ಲಿ ತೋರಿಸ್ಕೊಟ್ಟಿದ್ದಾಳೆ. ಓಂಗಿ ಉಲಹಳಂದ ತ್ರಿವಿಕ್ರಮ ವಾಮನಿಂದ ಹಿಡಿದು ತ್ರಿವಿಕ್ರಮನ ಅವತಾರ ಹೇಗೆ ಅವನು ಮಾಡಿದ ಅಂತ ಹೇಳಿ ಅದು ಒಂದು ಪದದಲ್ಲೇ ತೋರಿಸ್ಕೊಟ್ಟಿದ್ದಾಳೆ. ಆಳಿಮಳೆ ಕಣ್ಣ, ನಂತರದಲ್ಲಿ ಮಾಯನೈ, ನಾನಾ ರೀತಿಯ ಮಾಯಗಳನ್ನ ಲೀಲೆಗಳನ್ನ ತೋರಿಸುವಂತವನು ಮಾಯನೈ, ದಾಮೋದರನೈ, ಹೇಗೆ ಯಶೋದೆಯ ಕಟ್ಟುಪಾಡಿಗೆ ಬಿದ್ದ ಪ್ರೀತಿಗೆ ನನಗೆ ತೋರಿಸುವಂತಹ ನಾಮ ದಾಮೋದರನೈ, ಅಣಿವಿಳಕ್ಕೈ, ಇದೆಲ್ಲ ನಾಮಗಳನ್ನ ಹೇಳ್ತಾ ಹೇಗೆ ಅವನು ಹೇಳಿದ್ದಲ್ವಾ, ವಾಯಿನಾಲ್ ಪಾಡಿ ಮನತ್ತಿನಾಲ್ ಸಿಂಧಿಕ. ನಾವು ಮನಸ್ಸಿನಲ್ಲಿ ಅವನ ಧ್ಯಾನವನ್ನ ಮಾಡ್ಬೇಕು, ಬಾಯಿಯಲ್ಲಿ ಹೇಳ್ಬೇಕು, ವಾಯಿನಾಲ್ ಪಾಡಿ. ಅಲ್ಲಿಗೆ ಭಗವಂತ ಹೇಳ್ದ ಉಚ್ಚ ಕಂಠದಲ್ಲಿ ಹೇಳ್ಬೇಕು. ಇದನ್ನ ನಮಗೆ ಹಾಗೆ ಗೋದೆ ತೋರಿಸಿಕೊಟ್ಲು. ನಾತತ್ತುಳಾಯಿ ಮಡಿ ಅಂತ ಕರೀತಾಳೆ ಅವಳನ್ನ, ಅಂದ್ರೆ ತುಳಸಿ ಮಾಲೆಯನ್ನ ಧರಿಸಿರುವವನು ಅಂತ. ಹಾಗೆ 2ನೇ ಸುಲಭೋಪಾಯ ಆದ ಅರ್ಚನೆಯನ್ನ ಮಾಡಬೇಕು. ಯಾವ ಯಾವ ನಾಮದಲ್ಲಿ ಮಾಡ್ಬೇಕಪ್ಪ ಸುಲಭವಾಗಿ ತೋರಿಸ್ಕೊಟ್ಟಿದ್ದಾಳೆ 11ರಿಂದ 20ನೇ ಪಾಶುರದಲ್ಲಿ. ಮೇಘಶ್ಯಾಮ ಮುಹಿಲ್ವಣ್ಣ, ಅವನ ದಿವ್ಯ ಮಂಗಳ ವಿಗ್ರಹ ಯಾವ ಬಣ್ಣದ್ದು ಅನ್ನೋದನ್ನ ತೋರಿಸಿದ್ದಾಳೆ. ಮನತ್ತೆ ಕಿನ್ಯಾಯಿ ಪಾಡುವಂ ಪಂಗಯ ಕಣ್ಣಾನೆ ಅರವಿಂದ ಲೋಚನ. ಒಂದೊಂದು ಪಾಶುರದಲ್ಲೂ ಭಗವಂತನ ದಿವ್ಯ ಮಂಗಳ ವಿಗ್ರಹ, ಅವನ ದಿವ್ಯ ಲೀಲೆಗಳು ಎಲ್ಲ. ಮತ್ತೆ ಹಾಗೆ ವನ್ನಾಲೆ ಕೊನ್ನಾನೆ ಮಾತಾರೆ ಮಾತಲಿಕ ವಲ್ಲಾನೆ ಅಂತ ಹೇಳ್ತಾರೆ. ಇದರಲ್ಲಿ ದುಷ್ಟ ಶಿಕ್ಷಣ, ಶಿಷ್ಟರ ರಕ್ಷಣ ತುಂಬಾ ಸುಲಭವಾಗಿ ಹೇಳಿದ್ದಾಳೆ. ನಂತರ ಓಂಗಿ ಉಳಹಳಂದಲ್ಲಿ ತ್ರಿವಿಕ್ರಮ ಅವತಾರವನ್ನು, ಅವಳಿಗೆ ತ್ರಿವಿಕ್ರಮರು ಮತ್ತೆ ಸಿಂಹ ಅವತಾರ, ನರಸಿಂಹ ಅವತಾರ ಅವಳಿಗೆ ತುಂಬಾ ಪ್ರಿಯವಾದದ್ದು. 3-4 ಕಡೆನಲ್ಲಿ ಈ ತ್ರಿವಿಕ್ರಮ ಅವತಾರದ ಅಂದ್ರಿ ಉಲಹಮಳಂದ ಎಳಿಪೋತಿನಲ್ಲೂ ಕೂಡ ಇದೇ ಸಾಲದು. ಅಂದ್ರಿ ಉಲಹಮಳಂದ ಎಳಿಪೋತಿ, ಆ ದಿನ ನೀನು ಇಡೀ ಪ್ರಪಂಚವನ್ನ 3 ಅಡಿನಲ್ಲಿ ಅಳೆದಿಯಲ್ಲ, ನಿನ್ನಗೆ ಮಂಗಳಾಶಾಸನವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ತ್ರಿವಿಕ್ರಮ ಅವತಾರವನ್ನ ತುಂಬಾ ಇಷ್ಟವಾಗಿ 3-4 ಕಡೆನಲ್ಲಿ ಹೇಳಿದ್ದಾಳೆ. ಹಾಗೆ ಕೂಡ ಅವಳಿಗೆ ನರಸಿಂಹ ಅವತಾರವು ಬಹುಪ್ರಿಯ. ಆರ್ಯಮಳೆ ಮರಂಜಲ್ಲಿ ಅವನ ದಿವ್ಯ ನಡೆಯನ್ನ ಆ ಪಾಶುರದ ಮೂಲಕನೇ ಹೇಳಿದ್ದಾಳೆ. ನಂತರ ಅವಳ ವಾಗಮಾಯಿರಂ ಇದರಲ್ಲಿ ಹೇಳ್ತಾಳೆ, ಹರಿಮೋಹನ್ ಅಚ್ಯುತನ್ ಕೈ ಮೇಲೇನ್ ಕೈವಿತ್ತು ಅಂತ. ಕನಸನ್ನ ಕಾಣ್ಬೇಕಾದ್ರೆ ಹೇಳ್ತಾಳೆ, ಹರಿಮೋಹನ್ ಅಚ್ಯುತನ್ ನರಸಿಂಹ ಅವತಾರ ಒಳಗೆ ಪ್ರಿಯವಾದದ್ದು, ಅಂತಹ ಅವನ ನನ್ನ ಕೈಲಿಟ್ಟು ಅಂತ ಹೇಳಿ ಈ 2 ಅವತಾರವನ್ನ ತುಂಬಾ ವೈಭೋಗದಲ್ಲಿ ಪಾಶುರಗಳಲ್ಲೆಲ್ಲ ಹೇಳ್ತಾ ಇದ್ದಾಳೆ. ಹಾಗೆ ಕಲಿಯೇ ವಿಮಲ ಅಂತ ಕರಿಬೇಕು, ಅವನು ದೋಷರಹಿತನೂ ನಿಷ್ಕಳಂಕ, ಈ ರೀತಿಯಾದ ನಾಮಗಳಲ್ಲಿ ಅವನ ಪಾದಾರ್ಚನೆಯನ್ನ ನಾವು ಮಾಡಬೇಕು ಅಂತ 2ನೇ ಸುಲಭೋಪಾಯನ ಸುಲಭವಾಗಿ ತೋರಿಸ್ಕೊಟ್ಬಿಟ್ಲು. ನಂತರ 3ನೇ ಸುಲಭೋಪಾಯ ಏನ್ ಹೇಳಿರೋದು ಅಂತಂದ್ರೆ, ಭಗವಂತ ನನ್ನಲ್ಲಿ ಶರಣಾಗತಿಯನ್ನ ಮಾಡ್ಬೇಕು ಅಂತ. 21ರಿಂದ 29ನೇ ಪಾಶುರವರೆಗೂ ಸಂಪೂರ್ಣ ಶರಣಾಗತಿಯನ್ನ ಇಲ್ಲಿ ಗೋದೆ ತೋರಿಸ್ಕೊಟ್ಟಿದ್ದಾಳೆ. ಕೆಲವೊಂದು ಮಾತುಗಳಲ್ಲಿ ಆತ್ತಾದ ಒಂದು ಉನ್ನಡಿ ಪಡೆಯುವ ಪೋಲೆ, ನಮಗೆ ಬೇರೆ ಗತಿನೇ ಇಲ್ಲ, ಆತ್ತಾದ ಒಂದು ಉನ್ನಡಿ ಪಡೆಯುವ ಪೋಲೆ, ನಿನಗೇ ಶರಣಾಗತರಾಗಿದ್ದೇವೆ, ಈ ರೀತಿಯ ಶರಣಾಗತಿಯನ್ನ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾಳೆ. ಮತ್ತೆ ಸಂಗಮಿರುಪಾರ ಪೋಲ್ ತಲೆ ಒಂದು. ಈ ಆಂಡಾಳ್ನ ವಿಶೇಷ ಏನು ಅಂತ ಅಂದ್ರೆ, ನನಗೆ ಭಗವಂತ ಬೇಕು, ಹೇಗಿರೋ ಬೇರೆ ತಿಳ್ಕೊಬೇಕು ತಾನೆ, ನಾನೇ ಮಾಡಿ ತೋರಿಸ್ತೀನಿ ಅಂತ ಮಾಡ್ಲಿಲ್ಲ. ಅವಳು ಎಲ್ಲಾರನ್ನು ಒಟ್ಟಿಗೆ ಕರ್ಕೊಂಡೋಗಿ 5 ಲಕ್ಷ ಜನಗಳನ್ನ, ಅಂದ್ರೆ ಗೋಪಿಕಾ ಸ್ತ್ರೀಯರು ಅಂತ ತನ್ನ ಭಾವನೆ ಮಾಡ್ಕೊಂಡಿದ್ದಾಳೆ. ಶಿವಿಲಿ ಪುತ್ತೂರೇ ನನಗೆ
ಇದಾಗ ಕೃಷ್ಣನ ಸಾನ್ನಿಧ್ಯವಾದ ಜಾಗ. ನಂತರ ನನ್ನ ಗೆಳೆಯರೆಲ್ಲರೂ ಗೋಪಿಕಾ ಸ್ತ್ರೀಯರು. ಹಾಗೆ ಅವ್ರನ್ನೆಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ನಾನು ಭಗವಂತನ ಕೈಂಕರ್ಯ ಮಾಡಬೇಕು, ಅವನನ್ನ ಪಡಿಬೇಕು. ಅದಕ್ಕೆ ಅವಳು ಹೇಳ್ತಾಳೆ, ನಾವು ಹಾಗೆ ಹೋಗೋಣ, ಅವ್ನು ನಮಗೆಲ್ಲಾನು ಕೊಡ್ತಾನೆ, ಪರೈ ಕೊಡ್ತಾನೆ. ಮೊದಲು ಗೋಪಿಕಾ ಸ್ತ್ರೀಯರಿಗೆ ಪರೈ ಅಂತ ಅಂದ್ರೆ ಅವರು ನರ್ತನ ಮಾಡೋದಿಕ್ಕೆ ಒಂದು ವಾದ್ಯ. ಮೊದಲನೇ ಪಾಶುರದಲ್ಲಿ ಅವಳು ಹೇಳ್ತಾಳೆ, ನಾರಾಯಣನೇ ಪರೈ ತರುವಾನ್ ಅಂತ ಹೇಳ್ತಾಳೆ. ಅಲ್ಲಿಗೆ ಒಂದು ಆಸೆ ಚಿಕ್ಕದಾಗಿ ತೋರಿಸೋದು. ಆದರೆ ಅದೇ ಪರೆಯನ್ನ ಅರ್ಥ 29ನೇ ಪಾಶುರದಲ್ಲಿ ಹೇಗಾಗತ್ತೆ ಅಂತಂದ್ರೆ, ನಮಗೆ ಪರೆಯೇ ಅವನು, ನಮಗೆ ಬೇಕಾದ್ದೇ ಅವನು, ಅವನ ಸಾನ್ನಿಧ್ಯವೇ ನಮಗೆ ಬೇಕು, ಅವನ ಕೈಂಕರ್ಯವೇ ನಮಗೆ ಬೇಕು ಅನ್ನೋ ಒಂದೇ ಒಂದು ಪರೆಯನ್ನ ಅರ್ಥಕ್ಕೆ ಮೊದಲನೇ ಪಾಶುರಕ್ಕೂ 29ನೇ ಪಾಶುರಕ್ಕೂ ಹೇಗೆ ನಾವು ಆಚರಣೆಯನ್ನ ಮಾಡಬೇಕು, ಶರಣಾಗತಿ ಆಗಬೇಕು ಅಂತ ಹೇಳಿ ಗೋದೆ ಈ 30 ಪಾಶುರದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಆ 3 ಉಪಾಯಗಳಿಗೆ 10 ಶ್ಲೋಕದಲ್ಲಿ ತೋರಿಸ್ಕೊಟ್ಟಿದ್ದಾಳೆ. ಇನ್ನು ಮಾರ್ಗಶಿರ ಮಾಸದಲ್ಲೇ ಯಾಕೆ ಅನುಸಂಧಾನ ಮಾಡ್ಬೇಕು? ದಿನ ಹಾಗಾದ್ರೆ ಮಾಡಲ್ವಾ? ಅದು ಮಾರ್ಗಶಿರ ಮಾಸದ ವೈಶಿಷ್ಟ್ಯತೆಯನ್ನ ನೀವು ಕೇಳ್ತಾ ಇದ್ದೀರಿ. ಯಾಕೆಂದ್ರೆ ಇವತ್ತಿನ ದಿನ ತುಂಬಾ ವಿಶೇಷ, ತಿರುವಾಡಿಪುರಂ ಅಂತ ನಾವು ಹೇಳ್ತಾ ಇದೀವಿ. ಆಂಡಾಳ್ ಹುಟ್ಟಿದ್ದೇ ವಿಶಿಷ್ಟವಾದ್ರೆ ಆಡಿ ಮಾಸ, ಯಾಕೆ ಅದ್ರಲ್ಲಿ ಮಾಡಿರಬಾರ್ದಿತ್ತು? ಆಡಿ ತನ್ನ ಮಾಸದಲ್ಲೇ ಮಾಡಿರ್ಬೋದಿತ್ತಲ್ಲ ಅಂತ ಅಂದ್ರೆ, ಈ ಮಾರ್ಗಶಿರ ಮಾಸಕ್ಕೆ ಒಂದು ವೈಶಿಷ್ಟ್ಯವಾದ ಒಂದು ಗುಣಗಳಿದೆ. ಅದನ್ನ ಭಗವಂತನೇ ಹೇಳಿದ್ದಾನೆ. 3-4 ರೀತಿಯ ಒಂದು ವೈಶಿಷ್ಟ್ಯ ಈ ಮಾರ್ಗಶಿರ ಮಾಸಕ್ಕೆ ಇದೆ. ಮೊದಲನೇದು ಕೃಷ್ಣನೇ ಹೇಳಿದ್ದಾನೆ, ಮಾಸಾನಂ ಮಾರ್ಗಶೀರ್ಷೋಹಂ, ಅಂದ್ರೆ ನಾನು ಮಾರ್ಗಶಿರ ಮಾಸದಲ್ಲಿ ನಾನು ನೆಲೆಸಿದ್ದೇನೆ, ಕೇಶವ ನಾಮದಲ್ಲಿ ನಾನು ನೆಲೆಸಿದ್ದೇನೆ. ಅದು ತುಂಬಾ ವಿಶಿಷ್ಟ. ಇನ್ನೊಂದು ರೀತಿಯಲ್ಲಿ ಸಾಮಾನ್ಯವಾಗಿ ನಾವು ಯಾವುದೇ ಪೂಜೆಗಳನ್ನ, ಯಾವುದೇ ವ್ರತಗಳನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ 1ಕ್ಕೆ 10ರಷ್ಟು, 1ಕ್ಕೆ 100ರಷ್ಟು, 1ಕ್ಕೆ 1000ರಷ್ಟು ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಈ ಬ್ರಾಹ್ಮಿ ಮುಹೂರ್ತಕ್ಕೂ ನೀವು ಕೇಳಿರೋ ಮಾರ್ಗಶಿರ ಪ್ರಶ್ನೆಗೂ ಏನಾದ್ರೂ ಸಾಮ್ಯ ಇದೆಯಾ? ಖಂಡಿತ ಇದೆ. ಯಾಕೆ ಅಂದ್ರೆ ನಮಗೆ 1 ವರ್ಷ, ದೇವತೆಗಳಿಗೆ 1 ದಿನ. ಹೇಗೆ ಅಂದ್ರೆ ಉತ್ತರಾಯಣ, ದಕ್ಷಿಣಾಯನ. ಉತ್ತರಾಯಣ ಬಂದು ನಮಗೆ ಸಂಕ್ರಾಂತಿ ಹಬ್ಬ ಜನವರಿ 15ರಿಂದ ಪ್ರಾರಂಭ ಆಗಿ ಜುಲೈ 14ರವರೆಗೂ ಅಥವಾ 15ರವರೆಗೂ ಇರುತ್ತೆ ಉತ್ತರಾಯಣ. ನೆಕ್ಸ್ಟ್ ಬಂದು ದಕ್ಷಿಣಾಯನ, ಅದು ಬಂದು ಜುಲೈ 16ರಿಂದ ಮತ್ತೆ ಜನವರಿ 14ರವರೆಗೆ ಇರುತ್ತೆ. ಈ ರೀತಿಯಾದ 1 ದಿನ ದೇವತೆಗಳಿಗೆ. ದಕ್ಷಿಣಾಯನ ರಾತ್ರಿ, ಉತ್ತರಾಯಣ ಬೆಳಿಗ್ಗೆ ಆಗತ್ತೆ, ಮತ್ತೆ ರಾತ್ರಿ ಆಗತ್ತೆ, ಮತ್ತೆ ಇನ್ನೊಂದು ಮಾರನೇ ದಿನದ ಬೆಳಿಗ್ಗೆ ಬರುತ್ತೆ. ಆ ರೀತಿ ಬೆಳಿಗ್ಗೆ ಬರಬೇಕಾದ್ರೆ ದಕ್ಷಿಣಾಯನ ಬಂದು ಬೆಳಿಗ್ಗೆ ಬರುವ ಸಂಧಿ ಕಾಲ ಯಾವುದು ಅಂತಂದ್ರೆ ನಮ್ಗೆ ಈ ಮಾರ್ಗಶಿರ ಮಾಸ, ಇಂಗ್ಲಿಷಿನಲ್ಲಿ ಡಿಸೆಂಬರ್ ಮಾಸ ಅಂತ ನಾವು ಹೇಳ್ತೀವಿ. ಹೇಗೆ ನಮಗೆ ರಾತ್ರಿ ಕಳೆದು ಸೂರ್ಯೋದಯ ಆಗೋಬೇಕಾದ್ರೆ 2 ಗಂಟೆಯ ಮುಂಚೆ ಬ್ರಾಹ್ಮಿ ಮುಹೂರ್ತ ಬರುತ್ತೋ, ಆ ರೀತಿ ದೇವತೆಗಳ ಈ ದಕ್ಷಿಣಾಯನ ಮುಗಿದು ಉತ್ತರಾಯಣ ಹಗಲು ಬರಬೇಕಾದ್ರೆ ಮಧ್ಯದ ಈ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದ ಸಮಯ ಅಂತ ಅಂದ್ರೆ ಈ ಧನುರ್ಮಾಸನೇ, ಮಾರ್ಗಳಿ ಮಾಸ. ಹಾಗಾಗಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನಾದ್ರಲ್ಲೂ ದೇವತೆಗಳದೇ ಬ್ರಾಹ್ಮಿ ಮುಹೂರ್ತ, ನಾವು ಈ ನಮಗೆ ಬೇಕಾದ ಈ ವ್ರತವನ್ನ ಮಾಡಿದರೆ 1000ರಷ್ಟು ಫಲವನ್ನ ನಾವು ಪಡಿತೀವಿ ಅನ್ನಕ್ಕೋಸ್ಕರ ಈ ಮಾರ್ಗಶಿರ ಮಾಸವನ್ನೇ ತುಂಬಾ ಶ್ರೇಷ್ಠವಾಗಿ ಗೋದೆ ತಗೊಂಡಿದ್ದಾಳೆ. ಈ ಮಾಸದಲ್ಲೇ ತಿರುಪಾವೆ ವ್ರತವನ್ನ ಯಾಕೆ ಮಾಡಿದ್ಲು ಅಂತ ಕೇಳಿದ್ರೆ, ಗೋಪಿಕಾಸ್ತ್ರೀಯರೆಲ್ಲ ಕೃಷ್ಣನನ್ನ ಪಡೆಯೋದಕ್ಕೋಸ್ಕರ ಈ ವ್ರತವನ್ನ ಮಾಡ್ತಾರೆ. ಈ ಮಾಸದಲ್ಲಿ ಒಂದು ಮಳೆ ಇರೋದಿಲ್ಲ, ಅದಕ್ಕೋಸ್ಕರ ಗುರು ಹಿರಿಯರೆಲ್ಲ ಹೇಳ್ತಾರೆ ನರ್ತನವನ್ನ ಮಾಡಿದ್ರೆ ಮಳೆ ಬರುತ್ತೆ ಅಂತ. ಆಗ ಎಲ್ಲರೂ ಕೃಷ್ಣನೊಡನೆ ಕೂಡಿ ನೃತ್ಯವನ್ನ ಮಾಡ್ತಾರೆ. ದಣಿವಾಗಿರುತ್ತೆ ಕೃಷ್ಣಗನು. ನೀಳಾದೇವಿಯ ಮನೆಯಲ್ಲಿ ಹೋಗಿ ಅವನು ಶಯನವನ್ನ ಮಾಡ್ತಾನೆ. ಇಲ್ಲಿ ಗೋಪಿಕಾಸ್ತ್ರೀಯರಿಗೆ ಅವನ ಬಿಟ್ಟಿರಕ್ ಆಗದೇ ಇಲ್ಲ. ಹೇಗಾದ್ರೂ ಮಾಡಿ ಮತ್ತೆ ನಾವು ಕೃಷ್ಣನನ್ನ ಪಡಿಲೇಬೇಕು ಅನ್ನೋ ಆಸೆಗೋಸ್ಕರ ಈ ಕಾತ್ಯಾಯಿನಿ ವ್ರತವನ್ನ ಮಾಡ್ತಾರೆ. ಈ ಕಾತ್ಯಾಯಿನಿ ವ್ರತ ಈ ಮಾರ್ಗಶಿರ ಮಾಸದಲ್ಲೇ ಮಾಡುವಂಥದ್ದು. ಇದನ್ನ ಎಲ್ಲಿದೆ? ಎಲ್ಲಾದ್ರೂ ಪುರಾಣದಲ್ಲಿ ಪುರಾವೆ ಇದೆಯಾ? ಒಂದು ಗೋಪಿಕಾಸ್ತ್ರೀಯರು ಮಾಡಿದ್ದು ಕೃಷ್ಣನ ಪಡೆಯೋದಿಕ್ಕೆ, ಇನ್ನೊಂದು ಗೌರಿ ಶಿವನನ್ನ ಪಡೆಯೋದಿಕ್ಕೆ ಕಾತ್ಯಾಯಿನಿ ವ್ರತವನ್ನ ಮಾಡಿದ್ಲು ಅನ್ನೋದು ಇರೋದ್ರಿಂದ ಈ 2 ಸಾಮ್ಯವನ್ನ ತೆಗೆದುಕೊಂಡು ಗೋದೆ ಭಗವಂತನನ್ನ ಪಡೆಯೋದಿಕ್ಕೆ ಇದೇ ಪ್ರಶಸ್ತವಾದ ಕಾಲ ಅಂತ ಹೇಳಿ ಮಾರ್ಗಳಿ ಮಾಸವನ್ನ, ಮಾರ್ಗಶಿರ ಮಾಸವನ್ನ ತೆಗೆದುಕೊಂಡಿದ್ದಾರೆ. ತಿರುಪ್ಪಾವೈ 30 ಪಾಶುರಗಳು ಉಳ್ಳಂತಹ ಒಂದು ರಚನೆಯನ್ನ ನಾವು 30 ನಿಮಿಷದಲ್ಲಿ ಅನುಸಂಧಾನ ಮಾಡೋದಿಕ್ಕೆ ಅಥವಾ ಅರ್ಥೈಸೋದಿಕ್ಕೆ ಬಹಳ ಕಷ್ಟ. ಹಾಗಾಗಿ ಅದರಲ್ಲಿ ಇರುವಂತಹ ತಿರುಳನ್ನ ತಾವು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನೊಂದು ಮುಖ್ಯವಾದಂತಹ ರಚನೆ ನಾಚಿಯಾರ್ ತಿರುಮಳಿ. ಇದರ ವಿಶೇಷದ ಬಗ್ಗೆ ತಾವು ಸಂಕ್ಷಿಪ್ತವಾಗಿ ನಮಗೆ ತಿಳಿಸ್ಕೊಡಿ. ತಿರುಪ್ಪಾವೆಯಲ್ಲಿ
ತಿರುಪತಿಗೆ ವೇದಂ ಅನೈತಕ್ಕೂ ವಿತ್ತಾಹುಂ ಅಂತ ಹೇಳ್ತಾರೆ. ಅಂದ್ರೆ ವೇದದ ಸಾರ ಎಲ್ಲವನ್ನ ಗೋದೆ ಈ 30 ಪಾಶಗಳಿಟ್ಟು ತೋರಿಸಿದ್ದಾಳೆ. ಅವನ ಪರತತ್ವವನ್ನ ತೋರಿಸಿದ್ದಾಳೆ. ಅವನ ಭಗವಂತನನ್ನ ಹೇಗೆ ಪಡಿಬೇಕು, ಶರಣಾಗತಿ ಆಗ್ಬೇಕು ಅಂತ ತೋರಿಸಿದ್ಲು. ವ್ರತವನ್ನ ಮಾಡಿ ತೋರಿಸಿದ್ಲು, ಆಚರಣೆಯನ್ನು ಮಾಡಿದ್ದಾಯ್ತು. ಭಗವಂತ ಬಂದು ಅವರಿಗೆ ಅನುಗ್ರಹವನ್ನು ಮಾಡಿದ್ದಾಯ್ತು. ಆದ್ರೆ ಇಷ್ಟಕ್ಕೆ ಗೋದೆಗೆ ಸಮಾಧಾನವಾಗ್ಲಿಲ್ಲ. ಬರೀ ಅವನ ಕೈಂಕರ್ಯವನ್ನ ಮಾಡಿದ್ರೆ ಸಾಕ, ಅವನೊಂದಿಗೆ ಕೂತು ಉಂಡ್ರೆ ಸಾಕ, ಇದನ್ನೆಲ್ಲ ಗೋಪಿಕಾ ಸ್ತ್ರೀಯರು ಅನುಭವಿಸಿದ್ರಲ್ವಾ? ಇಲ್ಲ ಇಲ್ಲ, ಅಂತಹ ಉತ್ತಮ ಪುರುಷನನ್ನೇ ನಾನು ವರಿಸಬೇಕು, ಅವನೇ ನನ್ನ ಪತಿಯಾಗಬೇಕು ಅನ್ನುವಂತಹ ಒಂದು ಉತ್ಕಟ ಭಾವ ಗೋದೆಗೆ ಬರುತ್ತೆ. ಅದು ಅಲ್ಲಿಂದ ಅವಳಿಗೆ ಅವಳ ಕೃತಿ ನಾಟ್ಯ ತಿರುವಳಿ 143 ಪಾಶುರಗಳು. ಆ ಪಾಶುರಗಳಲ್ಲಿ ಅವಳು ವಿರಹ ವೇದನೆಯನ್ನ ಹೇಳ್ಕೊಂಡಿದ್ದಾಳೆ. ಯಾಕೆಂದ್ರೆ ಅವಳು ಭಗವಂತನನ್ನ ವರಿಸಲೇಬೇಕು. ಆ ರೀತಿಯಾದ ಒಂದು ಅಪೇಕ್ಷೆಯಿಂದ ನಾಚ್ಯರ ತಿರುವಳಿಯನ್ನ ರಚನೆ ಮಾಡಿದ್ದಾಳೆ. ಅದು ಅವಳ ವಿರಹ ವೇದನೆಯನ್ನ ತೋರಿಸಿಕೊಡುವಂತಹ ಒಂದು ಪಾಶುರ. 143 ಪಾಶುರಗಳನ್ನ ನಮಗೆ ಅನುಸಂಧಾನ ಮಾಡೋದಿಕ್ಕೆ ತುಂಬಾ ವಿಶೇಷವಾದ ದಿನಗಳಿದಲ್ಲ. ಆದ್ರೆ ಅದನ್ನ ಸಂಕ್ಷಿಪ್ತವಾಗಿ ಈಗ ನಾವು ತಿಳ್ಕೊಳ್ಳೋಂತ ಸ್ಥಿತಿ. ಇಲ್ಲಿ ಗೋದೆ ಭಗವಂತನನ್ನ ಸಾಕ್ಷಾತ್ಕಾರ ಹೇಗೆ ಅಂತ ತಿಳ್ಕೊಂಡಿದ್ದಾಳೆ. ಯಾಕೆಂದ್ರೆ ಅವಳಿಗೆ ತುಂಬಾ ವಿಶೇಷ. ಅವರ ತಂದೆ ಪೆರಿಯಾಳ್ವಾರು, ಅವರ ಹಾದಿಯಲ್ಲೇ ಅವಳು ಹೋಗಿದ್ದಾಳೆ. ಅವರು ಕೃಷ್ಣನನ್ನ ಯಶೋಧಾ ಭಾವದಲ್ಲಿ ನೋಡಿದ್ರೆ ಇವಳು ನಾಯಿಕಾ ಭಾವದಲ್ಲೇ ನೋಡಿ ಅವನನ್ನ ವರಿಸಬೇಕು. ಅಂದ್ರೆ ಆ ಶೂರಿಕೊಡ್ತನಾಚಾರ್ಯ ಒಂದು ಚಿಕ್ಕದೊಂದು ಸನ್ನಿವೇಶ. ಅದರಲ್ಲಿ ಪೆರಿಯಾಳ್ವಾರು ಮಾಲೆಯನ್ನ ಮಾಡಿ ಇಟ್ಟಿದ್ದಾಗ ಗೋದೆ ಅದನ್ನ ತಾನು ಧರಿಸಿಕೊಂಡು ನಂತರ ವಟವಟಶಾಹಿಗೆ ಕಳಿಸಿರ್ತಾಳೆ. ಯಾಕೆ ಅಂದ್ರೆ ತಾನು ಚೆನ್ನಾಗಿದ್ರೆ ಭಗವಂತನಿಗೂ ಚೆನ್ನಾಗಿರುತ್ತೆ. ಇದು ಒಂದು ದಿನ ಕೂದಲು ಸಿಕ್ಕಿದ್ರಿಂದ ಪೆರಿಯಾಳವ್ರು ಬೇಡ ಅಂತ ಅದನ್ನ ಇಟ್ಟಾಗ ಭಗವಂತನೇ ಬಂದು ಅವರ ಕನಸಿನಲ್ಲಿ ಅವಳು ನನಗೆ ತುಂಬಾ ವಿಶಿಷ್ಟವಾದವಳು, ಅವಳು ನನಗೆ ಬೇಕು, ಅವಳ ಮಾಲೆ ಬೇಕು ಅಂತ ಹೇಳ್ತಾರೆ. ಅವಾಗ್ಲೇ ಪೆರಿಯಾಳ್ವಾರ ಗೊತ್ತಾಗುತ್ತೆ ಇವಳು ಎಂತಹ ಅಂಶದಿಂದ ಹುಟ್ಟಿದ್ದಾಳೆ ಅಂತ. ಆ ರೀತಿ ಇದ್ರೂ ಕೂಡ ಗೋದೆ ಅವನ ವಿರಹ ವೇದನೆಯನ್ನ ಭಗವಂತನಿಗೆ ತಿಳಿಸ್ಕೊಳ್ಳೋದಿಕ್ಕೆ, ಅವಳನ್ನ ಪಡೆಯೋದಿಕ್ಕೆ ಲೌಕಿಕವಾದ ಪ್ರತಿಯೊಂದು ಲಕ್ಷಣಗಳನ್ನೆಲ್ಲ ಹೋಗಿ 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 ಬೇಡಿದ್ದಾಳೆ ಇದರಲ್ಲಿ. ಅಂದ್ರೆ ಸಾಮಾನ್ಯವಾದ ಒಬ್ಬ ನಾಯಕಿಯಾಗಿ ವಿರಹ ವೇದನೆಯನ್ನ ನಾಚ್ಯ ತಿರುಮಣಿಯಲ್ಲಿ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾಳೆ. ಕಾಮದೇವನನ್ನ ಕೇಳ್ತಾಳೆ. ಸಾಕ್ಷಾತ್ ಭಗವಂತನನ್ನೇ ತಂದು ಕೊಡುವಂತಹ ತಂದೆ ಇದ್ದಾರೆ ಪೆರಿಯಾಳ್ವಾರರು. ಅವರ ಮಾರ್ಗದಲ್ಲಿ ಹೇಗೆ ಭಗವಂತ ಪಡಿಬೇಕು ಅನ್ನೋದು ಗೊತ್ತಿದ್ರು ಕಾಮದೇವನನ್ನ ಕೇಳ್ತಾಳೆ. ಆ ರೀತಿ ವಿರಹ ವೇದನೆ ತಕ್ಷಣದಲ್ಲಿ ಯಾರು ಕರ್ಕೊಂಡು ಬಾರದ ಅಂತ ಹೇಳಿ. ಏನಕ್ಕೆಂದ್ರೆ ಕಾಮದೇವ ಈ ವಿರಹಿಗಳನ್ನೆಲ್ಲ ಸೇರಿಸುವಂತಹ ಒಂದು ಕೀರ್ತಿ ಇದೆ ಅವನಿಗೆ. ಗೌರಿಯನ್ನ ಶಿವನಲ್ಲಿ ಸೇರಿಸಿರುವಂತಹ ಕೀರ್ತಿ ಕೂಡ ಇದೆ. ಹಾಗಾಗಿ ನೀನು ನನ್ನನ್ನ ಕರ್ಕೊಂಡು ಹೋಗಿ ಭಗವಂತನಲ್ಲಿ ತೋರಿಸು, ನಿನಗೆ ಬೇಕಾದ್ದು ಕೊಡ್ತೀನಿ, ಕಬ್ಬು, ಅವಲಕ್ಕಿ, ಬೆಲ್ಲ ಎಲ್ಲ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ಕಾಮದೇವನನ್ನ ಕೇಳ್ತಾಳೆ. ಆಮೇಲೆ ಎಷ್ಟೋ ಸಾರಿ ನಾವು ಏನಾದ್ರು ಕೇಳ್ಬೇಕಾದ್ರೆ ಕೆಲವೊಂದು ನಕ್ಷೆಯಲ್ಲಿ ನೋಡ್ತೀವಿ ನಾವು, ಅದರಲ್ಲಿ ಕೆಲವೊಂದು ಸಂಕೇತಗಳು ಸಮವಾಗಿ ಬಂದ್ರೆ ನಡೆಯತ್ತೆ, ಬೆಸ ಬಂದ್ರೆ ಇಲ್ಲ ಅಂತ. ಆ ರೀತಿ ಒಂದು ಕೂಡಲನ್ನ ಒಂದು ನಕ್ಷೆ, ಒಂದು ರೇಖೆಯನ್ನ ಬರೆದು ಅದಕ್ಕೆ ಸಮನಾಗಿ 4 ಭಾಗ ಮಾಡಿ ನಾವು ವೃತ್ತವನ್ನ ಬರಿತಾ ಹೋದ್ರೆ ಆ ವೃತ್ತ ಸಮವಾಗಿದ್ರೆ ನಮ್ಮ ಆಸೆ ನೆರವೇರುತ್ತೆ. ಆ ನಕ್ಷೆಯನ್ನ ಕೇಳ್ತಾಳೆ. ನಾನು ಭಗವಂತ ನನ್ನ ಜೊತೆ ಬರ್ತಾನೆ ಅನ್ನಂಗಿದ್ರೆ ಆ ನಕ್ಷೆನಲ್ಲಿ ನೀನು ಸಂಕೇತವನ್ನ ಕೊಡು ಅಂತ ಕೇಳ್ತಾಳೆ. ಕೋಗಿಲೆ ಹೇಳ್ತಾಳೆ, ನೀನು ಎತ್ತರವಾದ ಧ್ವನಿಯಲ್ಲಿ ಅಲ್ಲಿಂದ ಹೇಳ್ತೀಯ, ಪ್ರಕೃತಿ ನೀನು ಖಂಡಿತ ಭಗವಂತನನ್ನ ನೋಡಿರ್ತೀಯ, ನನ್ನ ವಿರಹವನ್ನ ಹೋಗಿ ಅವನಿಗೆ ತಿಳಿಸು. ನೋಡು, ಕೈ ಬಳೆಗಳೆಲ್ಲ ನನಗೆ ತುಂಬಾ ಸಡಿಲವಾಗಿ ಹೋಗ್ತಾ ಇದೆ, ಅವನ ಕಾಯ್ತಾ ಇದ್ದೀನಿ. ನಾ ಕೃಷಳ ಆಗೋದ್ಮೇಲೆ ಅವನು ಬಂದು ಅಯ್ಯೋ ಇವಳು ಸರಿ ಇಲ್ಲ, ಚೆನ್ನಾಗಿಲ್ಲ ಅಂತ ಹೊರಟೋದ್ರೆ ಈಗ ಬೇಡ ಹಂಗ ಆಗಬಾರ್ದು, ಈಗಲೇ ಕರ್ಕೊಂಬ ಅಂತ ಮೇಘ ಕೇಳ್ತಾಳೆ. ನೋಡು, ಭಗವಂತ ಬೆಟ್ಟ ಗುಡ್ಡಗಳಲ್ಲೆಲ್ಲ ಅಲಿತಾ ಇದ್ದಾನೆ, ನೀನು ಅಲ್ಲೆಲ್ಲ ಅಲಿತೀಯ, ನಿನಗೆ ಅವನ ಸ್ನೇಹ ತುಂಬಾ ಚೆನ್ನಾಗಿದ್ದೇ ಇರುತ್ತೆ, ದಯವಿಟ್ಟು ಅವನಿಗೆ ತಿಳಿಸು, ನಾನು ಇಲ್ಲಿ ಕಾಯ್ತಾ ಇದ್ದೀನಿ, ವಿರಹದಲ್ಲಿ ಕಾಯ್ತಾ ಇದ್ದೀನಿ ಅಂತ. ಹಾಗೆ ಹೇಳ್ಬೇಕಾದ್ರೆ ಆ ಮೇಘಕ್ಕೆ ಅವಳು ಹೇಳ್ತಾಳೆ, ಯಾವ ರೀತಿ ಆಗೋಗಿದ್ದೀನಿ ನಾನು, ಕೃಷಳಾಗೋಗಿದ್ದೀನಿ ಅಂತ. ಅಂದ್ರೆ ನಮ್ಮ ಅಮ್ಮ, ಅಕ್ಕ, ತಂಗಿ ಎಲ್ಲಾರು ಅಯ್ಯೋ ಅಂತ ಇದಾರೆ, ಆ ರೀತಿನಲ್ಲಿ ಕೃಷಳಾಗೋಗಿದ್ದೀನಿ. ಹೀಗೆ ಕೃಷಳಾಗಿ ಏನಾದ್ರೂ ಈ ದೇಹದಿಂದ ಈ ಪ್ರಾಣ ಹೋಗಿಬಿಟ್ರೆ ನಿನ್ನ ಭಗವಂತನಿಗೆ ಒಂದು ಅಪವಾದ ಬರುತ್ತೆ. ಏನ್ ಅಪವಾದ ಬರುತ್ತೆ? ಅವನು ಎಲ್ಲರನ್ನೂ ರಕ್ಷಣೆ ಮಾಡುವಂತವನು ಅಂತ ಹೇಳಿ ತಿರುಪಾಯಿಲೆಲ್ಲ ಹೇಳ್ಕೊಟ್ಟು, ಬಟ್ ನಾನೇ ಹೇಳಿದ್ದೀನಿ ಅವನಿಗೆ ಶರಣಾಗತರಾಗ್ಬೇಕು ನಾವು ಅಂತ. ಎಲ್ಲ ಪ್ರಪಂಚದ ಎಲ್ಲಾ ಜನಗಳು ಅದನ್ನೇ ನಂಬ್ಕೊಂಡಿದ್ದಾರೆ, ಅವನ ರಕ್ಷಕ ಅಂತ ತಿಳ್ಕೊಂಡಿದ್ದಾರೆ. ಆಮೇಲೆ ಅವನಿಗೆ ಅಪವಾದ ಬರುತ್ತೆ. ವಿರಹ ವೇದನೆಯಿಂದ ಒಂದು ಚಿಕ್ಕ ಒಂದು ಹುಡುಗಿಯ ವಿರಹ ವೇದನೆಯಿಂದ ಒಂದು ಬಾಲೆಯ ಪ್ರಾಣವನ್ನ ಅವನು ಕಳೆದು ಬಿಟ್ಟ ಅಂತ ಅಪವಾದ ಬಂದು ನಂತರ ಯಾರೂ ಅವನನ್ನ ರಕ್ಷಕ ಅಂತ ತಿಳ್ಕೊಳ್ಳಲ್ಲ, ದಯವಿಟ್ಟು ಹೋಗಿ ಅವನನ್ನ ಕರ್ಕೊಂಬ ಅಂತ ಹೇಳಿ ಆ ರೀತಿ ಕರೀತಾಳೆ. ಆ ವಿರಹ ವೇದನೆಯನ್ನ ಹೇಗೆ ಶಮನ ಮಾಡೋದು ಅಂತ ಅವರ ಗೆಳತಿಯರೆಲ್ಲ ಅವಳು ಅದ್ರಲ್ಲಿ ಹೇಳ್ತಾಳೆ ಅಂತಂದ್ರೆ, ವಿಶೇಷವಾಗಿ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಅವಳು ಮಲ್ಕೊಳಕ್ಕೂ ನಿಂತ್ಕೊಳಕ್ಕೂ ಆಗದೆ ಗೆಳತಿಯರೇ ಕರ್ಕೊಂಡು ಹೋಗಿ ಅವಳನ್ನ ಮಲಗಿಸಿರ್ತಾರೆ.
ಅವಾಗ ಕೇಳ್ತಾಳೆ, ನಿನ್ಗೇನಾಗ್ಬೇಕು, ಈ ತರ ಎಲ್ಲ ಮಾಡ್ಕೊಂಡಿದೀಯಲ್ಲ, ಹಿಂಗ್ ಮಾಡ್ಕೋಬಾರ್ದಿತ್ತು ಅಂತ ಅವ್ರೆಲ್ಲ ಹೇಳಿದಾಗ, ನೀವೇನ್ ಹೇಳಿದ್ರು ನನ್ನ ಕಿವಿಗೆ ಬೀಳಲ್ಲ. ನನ್ನ ಈ ತಾಪ ಶಮನಗೊಳ್ಬೇಕು ಅಂತಂದ್ರೆ ಅವನಿಗೆ ಸಂಪರ್ಕ ಹೊಂದಿರುವಂತಹ ಪದಾರ್ಥಗಳನ್ನ ನನಗೆ ತಂದುಕೊಡಿ. ಅಂದ್ರೆ ಅವನು ಹುಟ್ಟಿದನಲ್ಲ ಪೀತಾಂಬರ, ಅದರಿಂದ ತಂದು ನನಗೆ ಗಾಳಿ ಬೀಸಿ, ಅವನ ವನಮಾಲೆಯನ್ನ ತಂದು ನನ್ನ ತಲೆಗೆ ಮುಡಿಸಿ, ಅವನು ಯಾವ ರೀತಿ ಅವನಿಗೆ ವಿರಹ ವೇದನೆ ಆಗೋಗಿರುತ್ತೆ ಅಂತ ಅಂದ್ರೆ ಅವನನ್ನ ಕ್ರೂರಿ ಸ್ವಾರ್ಥಿ ಅಂತ ಬೈತಾನೆ. ಕ್ರೂರಿ ಸ್ವಾರ್ಥಿಯಾದ ಕೃಷ್ಣ ಎಲ್ಲಾ ಕಡೆ ಓಡಾಡಿದನಲ್ಲ, ಆ ಪಾದ ಧೂಳನ್ನ ತಂದು ನನ್ನ ಮೈಗೆಲ್ಲ ತಡವಿ ಅವಾಗ ಶಮನವಾಗಬಹುದು. ಕೊಳನಿನಲ್ಲಿ ಬರುವಂತ ಅದರಾಮೃತವನ್ನ ತಂದು ನನ್ನ ಮುಖಕ್ಕೆಲ್ಲ ನೀವು ತಡವಿದ್ರೆ ಈ ಶಮನ ಆಗತ್ತೆ, ನನಗೆ ಇಲ್ದಿರ ಬೇರೆ ಯಾವ್ದ್ರಲ್ಲೂ ಆಗಲ್ಲ ಅಂತ. ಇದರಲ್ಲಿ ಒಂದು ತತ್ವವನ್ನ ತೋರ್ಸ್ಕೊಟ್ಟಿದ್ದಾಳೆ ಗೋದೆ. ಭಗವಂತನ ಸಂಬಂಧಪಟ್ಟಂತಹ ಯಾವ ಯಾವ ವಸ್ತುಗಳು ಅದು ನಮ್ಮ ಎಲ್ಲಾ ಕಷ್ಟಗಳನ್ನ ಶಮನ ಮಾಡುತ್ತೆ ಅಂತ ಹೇಳಿ ಗೋದೆ ಈ ರೀತಿಯಾದ ಒಂದು ವಿರಹ ವೇದನೆಯನ್ನ ಹೇಗೆ ಕಳೆದುಕೊಳ್ಳಬಹುದು ಅನ್ನೋದನ್ನ ಭಗವಂತನ ಮೂಲಕ ಹೇಗೆ ಅಂತ ತೋರ್ಸ್ಕೊಟ್ಟಿದ್ದಾಳೆ. ನಂತರ ಇದೇ ವಿರಹದಲ್ಲಿ ಎಲ್ಲಾರನ್ನು ಕೇಳ್ತಾ ಇರ್ತಾಳೆ. ಎಲ್ಲಿದ್ದಾಳೆ? ಕೋಗಿಲೆಯನ್ನ ಕೇಳ್ತಾಳೆ, ಹಂಸವನ್ನ ಕೇಳ್ತಾಳೆ, ಮೋಡಗಳನ್ನ ಕೇಳ್ತಾಳೆ. ನಂತರ ಗೋಪಿಕಾಸ್ತ್ರೀಯರಿಂದ ಒಂದು ವಿಷಯ ಬರುತ್ತೆ, ಅವನು ವೃಂದಾವನದಲ್ಲಿದ್ದಾನೆ, ವೃಂದಾವನತ್ತೆ ಕಂಡೋಮೆ ಅಂತ. ಅವಾಗ ತುಂಬಾ ಸಂತೋಷ ಆಗಿ ಕೃಷ್ಣ ವೃಂದಾವನದಲ್ಲಿದ್ದಾನೆ, ದನಕರುಗಳನ್ನೆಲ್ಲ ಕಾಯಿಸ್ಕೊಂಡು ಆನಂದವಾಗಿ ಎಲ್ಲರೊಡನೆ ಲೀಲಾಗಳನ್ನ ತೋರಿಸ್ತಾ ಆನಂದವಾಗಿದ್ದಾನೆ ಅಂತ ಕೃಷ್ಣನನ್ನ ನಾನು ವೃಂದಾವನದಲ್ಲಿ ಕಂಡೆ ಅಂತ ಹೇಳಿ ಅವನನ್ನ ನೋಡಿದ ಭಾವದಿಂದನೇ ಸಂತೋಷಗೊಳ್ತಾಳೆ. ಇದೆಲ್ಲದರಲ್ಲೂ ಒಂದು ಅದ್ಭುತವಾದ ಒಂದು ಪಾಶುರಾದರಲ್ಲಿ ವಾರಣಮಾಯಿರಂ ತಾನು ವರಿಸಬೇಕು ಅನ್ನೋದನ್ನ ತನ್ನ ಕನಸಿನಲ್ಲಿ ಕೊಂಡು ನಮಗೆಲ್ಲ ಅವಳು ತೋರಿಸ್ಕೊಟ್ಟಿದ್ದಾಳೆ. ಆ ಪ್ರತಿಯೊಂದು ಮದುವೆಯ ಅಂಶಗಳನ್ನೆಲ್ಲ ಅದರಲ್ಲಿ ಅವನ ಕೈ ಹಿಡಿದಿದ್ದಂತ ಶಾಸ್ತ್ರಗಳನ್ನೆಲ್ಲ ತೋರಿಸ್ಕೊಟ್ಟಿದ್ದಾಳೆ ಗೋದೆ. ಹಾಗಾಗಿನೇ ನಮ್ಮ ಲೌಕಿಕ ಕಲ್ಯಾಣದಲ್ಲಿ ಇವಾಗ ನಮ್ಮ ಹೆಣ್ಣು ಮಕ್ಕಳು ಆಂಡಾಳ್ ರೀತಿಯನ್ನಲ್ಲಿ ಅಲಂಕಾರ ಮಾಡಿಕೊಂಡು ಆ ಒಂದು ಶ್ಲೋಕಗಳನ್ನ ಅನುಸಂಧಾನ ಮಾಡ್ತಾರೆ. ಪರಿಪಾಠ ಇದೆ. ಉರುಟಾಣೆ ಅಂತ ಹೇಳುವಂತ ಒಂದು ಶಾಸ್ತ್ರ, ಮದುವೆಯ ಒಂದು ಶಾಸ್ತ್ರ. ಸಾಧಾರಣವಾಗಿ ವಧು ಇದನ್ನ ಕೂರಿಸಿ ಒಂದು ತೆಂಗಿನಕಾಯಿಯನ್ನ ಉರುಳಿಸುವಂತ ಒಂದು ಆ ರೀತಿ ತೆಂಗಿನಕಾಯಿನ ಉರುಳಿಸುವಂತಹ ಸಂದರ್ಭದಲ್ಲಿ ಈ ವಾರಣಮಾಯಿರ 10 ಪಾಶುರಗಳನ್ನ ಅನುಸಂಧಾನ ಮಾಡ್ತಾರೆ. ಈ ಮದುವೆ ವಿಶೇಷತೆ ಬಗ್ಗೆ ಬಂದಾಗ ಹೇಗೆ ಗೋದೆ ರಂಗನಾಥನನ್ನ ಮದುವೆ ಆದ್ಲು, ಯಾಕಾದ್ಲು, ಅವಳ ಅವತಾರ ಹೇಗೆ ಸಂಪೂರ್ಣವಾಯಿತು ಅನ್ನೋದನ್ನ ತಾವು ತಿಳಿಸ್ಕೊಡಿ. ಪೆರಿಯಾಳ್ವಾರಿಗೆ ಯಾವ ಒಂದು ಯೋಚನೆ ಬಂತೋ ಅದೇ ನಿಮಗೆ ಪ್ರಶ್ನೆಯಾಗಿ ಬಂದಿದೆ ಇಲ್ಲಿ. ಈ ರೀತಿಯಾಗಿ ಭಗವಂತನನ್ನೇ ಪಡಿಬೇಕು ಅನ್ನೋ ಆಸೆಯಲ್ಲಿದ್ದಂತಹ ಗೋದೆ ಪೆರಿಯಾಳ್ವಾರಿಗೆ ತುಂಬಾ ಮನಸ್ಸಿಗೆ ಚಿಂತೆ ಶುರು ಆಗುತ್ತೆ. ಈಗ ನೀವು ಹೇಳ್ದಂಗೆನೆ ಗೋದೆ ಬಂದು ಅಯೋನಿಜೆ ಆದ್ರೂ ಒಂದು ಮಾನವ ರೂಪದಲ್ಲಿ ಬಂದಿದ್ದಾಳೆ ಭೂಮಿಗೆ. ಅವಳನ್ನ ಭಗವಂತನ ಬಳಿ ನಾನು ಹೇಗೆ ಸೇರಿಸ್ಲಿ, ಈ ರೀತಿಯಾದ ಆಸೆನಲ್ಲಿ ಇದ್ದಾಳಲ್ಲ ಅವಳು ಅಂತ ಹೇಳಿ ನಿಮ್ಮ ಪ್ರಶ್ನೆ ಪೆರಿಯಾಳ್ವಾರಿಗೆ ಒಂದು ದೊಡ್ಡ ಚಿಂತೆಯಾಗಿರುತ್ತೆ. ಹೇಗೆ ಅಂತ ಅದನ್ನೇ ಅವಳು ಯೋಚನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಶ್ರೀರಂಗನಾಥ ಪಾಂಡ್ಯರಾಜನ ಕನಸಿನಲ್ಲಿ ಹೋಗಿ ಹೇಳ್ತಾಳೆ, ಗೋದೆಯನ್ನ ಅಲಂಕರಿಸಿ ವಧುವಾಗಿ ಅಲಂಕರಿಸಿ ಪಲ್ಲಕ್ಕಿನಲ್ಲಿ ಬಂದು ಶ್ರೀರಂಗಕ್ಕೆ ಬಿಜ ಮಾಡಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಅದೇ ರೀತಿಯಾದ ಒಂದು ಕನಸು ಅಲ್ಲಿನ ಅರ್ಚಕರಿಗೂ ಆಗತ್ತೆ. ತಕ್ಷಣ ಪಾಂಡ್ಯ ರಾಜ ಶ್ರೀರಂಗನಾಥನ ಪಲ್ಲಕ್ಕಿಯನ್ನೇ ತಗೊಂಡು ಬರ್ತಾನೆ. ಶ್ರೀವಿಲ್ಲಿಪುತ್ತೂರಿಗೆ ಬಂದು ಪೆರಿಯಾಳ್ವಾರಿಗೆ ಎಲ್ಲವನ್ನು ನಿವೇದನೆ ಮಾಡ್ಕೊಳ್ತಾನೆ. ಈ ರೀತಿ ಆಗಿದೆ, ಗೋದೆಯನ್ನ ವಧುವಾಗಿ ನಾನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಪೆರಿಯಾಳ್ವಾರಿಗೆ ತುಂಬಾ ಸಂತೋಷ ಆಗತ್ತೆ. ನಾನು ಅದೇ ಯೋಚನೆ ಹೇಗೆ ಅಂತಿದ್ದೆ, ಭಗವಂತ ಒಂದು ದಾರಿಯನ್ನ ತೋರ್ಸ್ಕೊಟ್ಬಿಟ್ನಲ್ಲ ಅಂತ ಹೇಳಿ ತುಂಬಾ ಸಂತೋಷ ಪಡ್ತಾರೆ. ನಂತರ ಗೋದೆ ತಂದೆಗೂ ನಮಸ್ಕಾರ. ಅಲ್ಲ, ಇದಕ್ ಸಂಬಂಧಪಟ್ಟಂಗೆ ಅವಳು ಕಾಣೋ ಕನಸು ಆ ವಾರಣಮಾಯಿರಂ ಅದ್ರ ಬಗ್ಗೆ. ವಿರಹ ವೇದನೆಯಲ್ಲಿ ಇದ್ದಂತಹ ಗೋದೆಗೆ ಭಗವಂತನೊಡನೆ ಮದುವೆಯಾದಂತಹ ಒಂದು ಕನಸನ್ನ ಕಾಣ್ತಾಳೆ. ಅದನ್ನ ವಾರಣಮಾಯಿರಂ ಎಂಬ ಒಂದು 10 ಪಾಶುರದಲ್ಲಿ ಅವಳು ಹೇಳಿದ್ದಾಳೆ. ಅದರ ಒಂದು ಸಂಕ್ಷಿಪ್ತ ವಿವರವನ್ನ ನಾನು ಇಲ್ಲಿ ಹೇಳ್ತೀನಿ. ನಾನು ಭಗವಂತ ವಾರಣಂ ಆಯಿರಂ 1000 ಆನೆಗಳ ಮಧ್ಯದಲ್ಲಿ ಬರ್ತಾ ಇದ್ದಾನೆ. ನಮ್ಗೀಗ ಮೆರವಣಿಗೆ ಈಗ ಸಾಮಾನ್ಯವಾಗಿ ಬೇರೆ ಎಲ್ಲ ಕಡೆ ತಮಿಳ್ನಾಡಲ್ಲೆಲ್ಲ ಮೆರವಣಿಗೆ ತುಂಬಾ ವಿಶೇಷ ತೋರಿಸ್ತಾರೆ, ಜನಗಳ ಮಧ್ಯದಲ್ಲಿ ಹೇಗೆ ಹೇಗೆ ಬರ್ತಾರೆ. ಆದ್ರೆ ಇಲ್ಲಿ ಗೋದೆ ಕಾಣುವಂತ ಕನಸು 1000 ಆನೆಗಳ ಮಧ್ಯದಲ್ಲಿ ಭಗವಂತ ರಂಗಮನ್ನಾರು ಬರ್ತಾ ಇದ್ದಾನೆ, ರಂಗ ಬರ್ತಾ ಇದ್ದಾನೆ. ಅವನು ಸಲಗದಂತೆ ಕಾಣ್ತಾ ಇದ್ದಾನೆ ಮಧ್ಯದಲ್ಲಿ. ಆ ರೀತಿಯಾದ ಗಜಗಾಂಭೀರ್ಯದಲ್ಲಿ ಅವನು ಬರ್ತಾ ಇರ್ಬೇಕಾದ್ರೆ ಅವನನ್ನ ಸ್ವಾಗತ ಮಾಡೋದಕ್ಕೋಸ್ಕರ ಶ್ರೀವಿಲ್ಲಿಪುತ್ತೂರ್ನನ್ನ ಸಂಪೂರ್ಣವಾಗಿ ಅಲಂಕಾರ ಮಾಡಿದ್ದಾರೆ. ದೊಡ್ಡ ದೊಡ್ಡ ರಂಗೋಲಿಗಳನ್ನೆಲ್ಲ ಬಿಟ್ಟಿದ್ದಾರೆ. ಈ ರೀತಿಯಾಗಿ ಸ್ವಾಗತವನ್ನ ಮಾಡ್ತಾರೆ.
ನಂತರದಲ್ಲಿ ಅಡಿಕೆ ಬಾಳೆ ಮರಗಳಿಂದ ಅಲಂಕರಿಸಿದ, ಮುತ್ತಿನಿಂದ ಅಲಂಕರಿಸಿದ ಚಪ್ಪರದ ಕೆಳಗೆ ಅವನು ನಿಂತಿದ್ದಾನೆ. ಅವನ ಕೈಯಲ್ಲಿ ಇವಳ ಕೈಯನ್ನ ಇಟ್ಟು ಪಾಣಿಗ್ರಹಣವನ್ನ ಮಾಡ್ತಾ ಇದ್ದಾರೆ. ಒಂದೊಂದು ಶಾಸ್ತ್ರವನ್ನು ಒಂದು ಸಾಲಿನಲ್ಲಿ ಅವಳು ತುಂಬಾ ಅದ್ಭುತವಾಗಿ ಹೇಳ್ತಾಳೆ. ಒಂದೇ ಒಂದು ಅದರಲ್ಲಿ 10ರಲ್ಲಿ ಒಂದೇ ಒಂದು ಶ್ಲೋಕವನ್ನ ಹೇಳ್ತೀನಿ. மத்தளம் கொட்ட வரிசங்கம் நின்னூத முத்துடைத்தாமம் இறைத்தாந்த பந்தಲ್ ಕೀಳ್ ಮೈಥುನನ್ ನಂಬಿ ಒಂದೆನ್ನೈ ಕೈತಲೊಂಬತ್ತ ಕನಾಕಂಡೆನ್ ತೋಳಿ ನಾನು ಅಂತ ಹೇಳ್ತಾರೆ. ಅಂತ ಅಂದ್ರೆ ಮದ್ದಳೆ ಶಬ್ದ ನಡೀತಾ ಇದೆ, ಶಂಖಗಳಂತೂ ಸಾಲಾಗಿ ಅದರ ಶಬ್ದ ಬರ್ತಾ ಇದೆ. ಅಂದ್ರೆ ಆ ವೈಭೋಗವನ್ನ ಎಷ್ಟು ರೀತಿಯಾಗಿ ಅವಳು ವರ್ಣಿಸಿದ್ದಾಳೆ. ಆ ರೀತಿಯಾದ ಚಪ್ಪರಗಳ ಮಧ್ಯದ ಕೆಳಗಡೆ ನಿಂತಿರುವಂತಹ ಭಗವಂತನ ಕೈಯಲ್ಲಿ ನನ್ನ ಕೈಯನ್ನ ಇಟ್ಟು ಪಾಣಿಗ್ರಹಣವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿ. ಹಾಗೆ ಅವಳು ಇಂದಿರಾ ನೋಟ ದೇವರು ಕೂಡ ಆಮೇಲೆ ಅಂತ ಹೇಳಿದ್ರೆ ಅವನ ಕಡೆಯವರಲ್ಲ, ದೇವತೆಗಳೆಲ್ಲ ಭಗವಂತನ ಕಡೆಯವರು. ದುರ್ಗೆ ಅವಳ ತಂಗಿ, ಅಂದ್ರೆ ಇವಳಿಗೆ ನಾದಿನಿ. ಅವಳು ಬಂದು ಮಂತ್ರವಸ್ತ್ರವನ್ನ ಮತ್ತೆ ಮಾಲೆಯನ್ನ ಕೊಡ್ತಾಳೆ. ಇದು ನಿಶ್ಚಿತಾರ್ಥ. ಹಾಗೆ ಮುಂದೆ ಎಲ್ಲ ಪಾಶುರಗಳಲ್ಲಿ ಕಂಕಣ ಶಾಸ್ತ್ರ ಮತ್ತೆ ರಂಗವನ್ನ ಕೃಷ್ಣ ತನ್ನ ಕೈ ಹಿಡಿದು ತಾನು ಸಪ್ತಪದಿಯನ್ನ ತುಳಿಯುವಂತ ಶಾಸ್ತ್ರ, ಅಮ್ಮಿಕಲ್ಲು ಅದನ್ನ ಅದನ್ನ ಶಾಸ್ತ್ರಗಳನ್ನೆಲ್ಲ, ಮತ್ತೆ ಲಾಜಹೋಮ ಅಣ್ತಮ್ಮಂದ್ರೆಲ್ಲ ಬಂದು ಅರಿಮೋಹನ್ ಅಚ್ಚು ತನ್ನ ಕೈ ಮೇಲೆ ಕೈವೈತು ಹೊರಿಮುಹಂದಟ್ಟ ಕನಾಕಂಡೆನ್ ತೋಳಿ ನಾನಂತ ಹೇಳ್ತಾಳೆ. ಇದು ಲಾಜಹೋಮ. ಅಲ್ಲಿಗೆ ನನ್ನ ಅಣ್ಣ ತಮ್ಮಂದ್ರು ಬಂದು ಅವನ ಕೈಯಲ್ಲಿ ನನ್ನ ಕೈಯಲ್ಲಿಟ್ಟು ಈ ಪೊರಿಯನ್ನ ಕೊಟ್ಟದನ್ನ ಲಾಜಹೋಮ ಅಂತ ಹೇಳ್ತಾರೆ. ಆ ರೀತಿಯಾಗಿ ಮದುವೆಯ ಪೂರ್ತಿ ಎಲ್ಲಾ ಶಾಸ್ತ್ರಗಳಲ್ಲಿ ಅವಳು ತೊಡಗಿಸಿಕೊಳ್ತಾಳೆ. ಅಷ್ಟೇ ಅಲ್ಲ, ಈಗಿನ ಕಾಲದಲ್ಲಿ ಒಂದು ಶಾಸ್ತ್ರ ಸ್ವಲ್ಪ ತಪ್ಪು ಹೋಗಿದೆ, ವಸಂತ ಜಲ ಓಕುಳಿ ಆಟ ಅಂತ ಹೇಳ್ತಾರೆ. ತುಂಬಾ ಮೊದಲೇ ಅದನ್ನ ಮದುವೆಯಾದ ಸಾಯಂಕಾಲದಲ್ಲಿ ಮಾಡ್ತಾ ಇದ್ರು. ಅದನ್ನು ಕೂಡ ಮೆರವಣಿಗೆಯಿಂದ ಬಂದಂತಹ ನನ್ನ ರಂಗ ನನ್ನ ಜೊತೆ ಒಂದು ಓಕುಳಿ ಆಟವನ್ನ ಆಡಿದ ಅಂತ ಹೇಳಿ ಕನಸನ್ನ ಕಾಣ್ತಾಳೆ. ಇವಳು ಕನಸು ಕಾಣೋದಕ್ಕೂ ಅವ್ರ ತಂದೆ ಮದ್ವೆ ಬಗ್ಗೆ ಯೋಚನೆ ಮಾಡೋದಕ್ಕೂ ರಂಗನಾಥ ಇದು ಬರೋದಕ್ಕೂ ಎಲ್ಲ ಸಮಾಗಮ ಆಗಿ ಅವಳ ಮದ್ವೆ ಆಯ್ತು. ಅವರು ಶಿವಳಿಪುತ್ತೂರಲ್ಲೇ ಮದ್ವೆ ಮಾಡ್ಕೊಟ್ರ ಅಥವಾ ಶ್ರೀರಂಗದಲ್ಲಿ ಮದ್ವೆ ಆಯ್ತಾ? ಇಲ್ಲ, ರಂಗನಾಥನ ಆಜ್ಞೆ ಅವಳನ್ನ ವಧುವಾಗಿ ಅಲಂಕರಿಸಿ ನನ್ನ ಸಾನ್ನಿಧ್ಯಕ್ಕೆ ಕರ್ಕೊಂಬ ಅಂತ ಹೇಳಿರೋ ಆಜ್ಞೆ ಪಾಂಡ್ಯರಾಜನಿಗೆ. ಹಾಗಾಗಿ ಅವಳನ್ನ ಕರೆದುಕೊಂಡು ಬಂದು ಹೋಗ್ತಾರೆ. ಸರಿ, ತನ್ನ ತಂದೆಗೂ ನಮಸ್ಕಾರವನ್ನ ಮಾಡಿ ವಟಪತ್ರ ಶಾಹಿ ದೇವರು ಸ್ಥಳಶೈನ ಅವರಿಗೆ ನಮಸ್ಕಾರ ಮಾಡಿ ಎಲ್ಲರ ಅನುಜ್ಞೆಯನ್ನ ಪಡೆದು ಗೋದೆ ಪಲ್ಲಕ್ಕಿಯಲ್ಲಿ ಅಲ್ಲಿ ಹೋಗ್ತಾಳೆ. ಸಕಲ ರಾಜ ಮರ್ಯಾದೆಯೊಂದಿಗೆ ಅವಳನ್ನ ಶ್ರೀರಂಗಕ್ಕೆ ಕರ್ಕೊಂಡು ಹೋಗ್ತಾರೆ. ಭಗವಂತನ ಮುಂದೆ ಅಲ್ಲಿ ನಿಲ್ಲಿಸಿದಾಗ ಅವಳು ಭಗವಂತನಲ್ಲಿ ಅಂತರ್ಧಾನಳಾಗ್ತಾಳೆ. ಹಾಗಾದ್ರೆ ಮದ್ವೆ ಆಗೋದಕ್ಕಿಂತ ಮುಂಚೆ ಅವಳು ಕನಸು ಕಂಡಿದ್ಲು, ಅದನ್ನೇ ನಮಗೆ ತೋರಿಸ್ಕೊಡ್ತಾಳೆ. ಆದ್ರೆ ನಿಜದಲ್ಲಿ ಅವಳು ಅಂತರ್ಧಾನಳಾಗ್ತಾಳೆ. ಹೌದು. ಆದ್ರೆ ಅಲ್ಲಿ ಒಂದು ವಿಶೇಷ ಏನಾಗುತ್ತೆ ಅಂತ ಅಂದ್ರೆ, ಪಾಂಡ್ಯರಾಜನಿಗೆ ಇದು ನೋಡಿ ಆಶ್ಚರ್ಯ ಆಗೋಗುತ್ತೆ. ಓ, ಈ ರೀತಿನೂ ನಡೀತಲ್ಲ ಅಂತ ಹೇಳಿ ಸಂತೋಷನೂ ಆಗತ್ತೆ. ಮತ್ತೆ ಒಂದು ಪೆರಿಯಾಳ್ವಾರ್ ಹೇಳ್ತಾನೆ, ಈ ತರ ಎಲ್ಲ ನಡೀತು ಅಂದಾಗ ಪೆರಿಯಾಳ್ವಾರ್ ತುಂಬಾ ಸಂತೋಷನೂ ಆಗತ್ತೆ. ಯಾಕಂದ್ರೆ ಅವಳ ಅಂಶನೇ ಅಂತದ್ದು ಬಂದಿದ್ರಿಂದ ಅಂತ. ಆದ್ರೆ ಅಷ್ಟೇ ವ್ಯಥೆನೂ ಆಗತ್ತೆ. ತಕ್ಷಣ ಹೋಗ್ಬಿಟ್ಟು ಪೆರುಮಾಳಿಗೆ ಹೇಳ್ತಾರೆ, ನಾನ್ ನೀನ್ ಇಷ್ಟೆಲ್ಲ ಕೈಂಕರ್ಯ ಮಾಡಿದ್ದೀನಿ, ಯಾವತ್ತೂ ನಾನು ನಿನ್ನ ಏನೂ ಕೇಳಲಿಲ್ಲ, ಅತ್ಯಂತ ಮುದ್ದಾಗಿ